ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ ಸ್ಪೆಷಲ್ ಪಾಠ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್. ಸೊ ಈ ನಮ್ಮ ವೇದಿಕೆಯಲ್ಲಿ ಹಲವಾರು ಮುದ್ದಾದ ಅವತಾರಗಳನ್ನ ಎತ್ತಿರುವಂತ ನನ್ನ ವಂಶಿಕಾ, ಕ್ಯೂಟ್ ವಂಶಿಕಾ ಇವತ್ತು ಬೊಂಡೆ ಮುನಿಸ್ವಾಮಿಯಾಗಿ ಗೊತ್ತಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾಳೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಶಿವು, ವಂಶಿಕಾ, ಮಾನ್ಸ ಹಾಗೂ ದಿವ್ಯಾ. ಇದೇನೋ ಇದು ಶ್ರುತಿ ಮೇಡಮ್, ಏನ್ ಈ ಹುಡುಗಿಗೆ ಮೀಸೆ ಇದೆ ಅಂತ ನೋಡ್ತಾ ಇದ್ದೀರಾ? ನಮ್ಮ ವಂಶದಲ್ಲಿ ಯಾರಿಗೂ ಮೀಸೆನೇ ಬರ್ತಾ ಇದ್ದಿಲ್ವಂತೆ. 3 ತಲೆಮಾರು ಹಿಂದೆ ನಮ್ ತಾತ, ಅಪ್ಪ ದೇವ್ರೆ ನಮ್ಮ ವಂಶದವ್ರಿಗೆ ಯಾರಿಗೂ ಮೀಸೆ ಬರ್ತಾ ಇಲ್ಲ, ಮೀಸೆ ಕರುಣಿಸು ಅಂತ ಕೇಳ್ಕೊಂಡಂತೆ. ದೇವ್ರು ತಥಾಸ್ತು ಅಂದಂತೆ. ಹೇಳಿತ್ತು ಒಂದೇ ನಿಮಿಷ, ಗಂಡ್ಮಕ್ಳಿಗೆಲ್ಲ ಹೆಣ್ಮಕ್ಳಿಗೂ ಮೀಸೆ ಬರಕ್ ಶುರು ಆಗ್ಬಿಡ್ತಂತೆ ಮೇಡಮ್. ನಮ್ಮ ವಂಶದಲ್ಲಿ ಹೆಣ್ಣು ಗಂಡಿಗೆ ಏನು ಭೇದ ಭಾವ ಇಲ್ಲ, ಎಲ್ಲರಿಗೂ ಮೀಸೆ ಬರುತ್ತೆ. ಬಹಳ ಸಂಭವ. ಹೇಳಿ ಬುಜ್ಜಿ. ಅಯ್ಯೋ ಇವತ್ತು ಪಬ್ಬಿಗೆ ಹೋಗ್ಬೇಕಲ್ವಾ? ಅಯ್ಯೋ ಮತ್ತೆ ಬಿಟ್ಟಿದ್ದೆ ಕಣೆ, ಬೇಗ ರೆಡಿ ಆಗ್ತೀನಿ, ಬಂದೇ ಇರು. ಏನ್ ಗುರು ನಮ್ ಪಿಳ್ಳೆ ಹಿಂಗ್ ಕಾಣ್ತೇನೆ. ಬಂಡೆ ಮುನಿಸ್ವಾಮಿ ಕೊಡ್ದು ಬಾಯಿಗೆ ಹಾಕೋಬಿಡ್ತೀನಿ, ಯಾರು ಮಾತಾಡಂಗಿಲ್ಲ. ಆಯ್ತಾಯ್ತು ಮೇಡಮ್, ನನ್ ಮಗಳು ಇದ್ರಲ್ಲಿ ಓದ್ತಾ ಇದ್ದಾಳೆ, ಹೆಂಗ್ ಓದ್ತಾ ಇದ್ದಾಳೆ ಅಂತ ನೋಡಕ್ ಬಂದೆ. ಹೌದಾ? ಏನ್ ಪಿಳ್ಳೆ ಇದೆ ಗುರು ಇದು. ಏನ್ ಗೊತ್ತು ಗೌಡ್ರಿಗೆ? ಮಗಳೇ, ಯಾರು ಓಹೋ, ಯಾರು? ಗೌಡ್ರ ಮಗಳ ಇದು. ಮುನ್ಸ್ವಾಮಿ, ಬಂಡೆ ಮುನಿಸ್ವಾಮಿ, ಏನೇ ಅದು ಟಿಟಿಲ್ 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 ಅಂತ ಇದ್ಯಾ? ಅಪ್ಪ ಅಪ್ಪ ಆಶೀರ್ವಾದ ಮಾಡಪ್ಪ. ಎದ್ರಳ ಟೈಮ್ ಅಷ್ಟೇ. ಅಪ್ಪ ಟೈಮ್ ಎಷ್ಟು ಅಂತ ಕೇಳಕ್ಕೆ ಕೆಂಪು ಸತ್ಕೊಂಡು ಊರಿಂದ ಬಂದಪ್ಪ. ನಾನ್ ಕೇಳಿದ್ದು ಟೈಮ್ ಎಷ್ಟು ಅಂತ. 10:30 ಅಪ್ಪ. 10:30 ಆದ್ರೂ ಯಾಕೆ ಕಾಲೇಜ್ಗೆ ಹೋಗಿಲ್ಲ ನೀನು? ಯಾಕಂದ್ರೆ ಟಿಸಿನ ಕೊಟ್ಬಿಟ್ಟಿದಾರಲ್ಲ, ಇನ್ನೇನ್ ಮಾಡೋದು? ಅಪ್ಪ ಟಿಸಿ ಅಂದ್ರೆ ಟಾಪ್ ಕ್ಲಾಸ್ ಸ್ಟೂಡೆಂಟು ಅಂತ. ಅಪ್ಪ ನಾನು ಮನೇಲಿ ಕುತ್ಕೊಂಡು ಓದ್ಬೋದಂತೆ, ಗೊತ್ತಾ? ಏನೇ ಅದು ಬೆಂಕಿ ಕಡ್ಡಿ ಎಲ್ಲ ಬಿದ್ದಿದೆ. ಅಪ್ಪ ಅದು ಎಕ್ಸಾಮ್ ಬಂತಲ್ಲಪ್ಪ, ರಾತ್ರಿ ನಿದ್ದೆ ಬರ್ಬಾರ್ದು ಅಂತ ಬೆಂಕಿ ಕಡ್ಡಿ ಇಟ್ಕೊಂಡು ಓದ್ತಾ ಇದ್ದೀನಪ್ಪ. ಆಹಾ, ಎಂತ ಮಗಳು ಜನ್ಮ ಕೊಟ್ಬಿಟ್ಟಿ ನಾನು. ಕಾಲೇಜಿಗೆ ಹೋದಾಗ ಲವ್ ಗಿವ್ ಅಂತ ಮಾಡ್ತಾ ಇದ್ದೇನೆ. ಒಂದ್ ನಿಮಿಷಪ್ಪ. ಏನ್ ಮಾಡ್ತಾ ಇದ್ದೆ ಮಗ್ಳೇ? ಲವ್ ಅಂದಲ್ಲಪ್ಪ, ಲವ್ ಅಂದ್ರೆ ಏನಂತ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ನಾನು ಒಳಗಡೆ ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ. ಆಯ್ತು ಮಗ್ಳೇ. ಹಲೋ, ಹಾಯ್ ಡಾರ್ಲಿಂಗ್, ಏನೋ ಮಾಡ್ತಿದ್ಯಾ? ನಿನ್ನ ನೋಡೋದಿಕ್ಕೆ ನಾನು ಇವಾಗ್ಲೂ ಬರ್ತಾ ಇದ್ದೀನಿ ಕಣೆ. ಅಪ್ಪ ಟೀ ತಗೋ. ಏಯ್, ಯಾರೋ ಕಾಲ್ ಮಾಡಿದಾರೆ ನೋಡೆ. ಯಾಕೆ ಇದೇ ಟೈಮಿಗೆ ಕಾಲ್ ಮಾಡ್ದ? ಹಲೋ, ಯಾಕೋ ಕಾಲ್ ಮಾಡಿದೆ? ನಾನು ಆಮೇಲೆ ಫೋನ್ ಮಾಡ್ತೀನಿ, ಫೋನ್ ಇಡಿ ನೀನು. ಏಯ್, ಯಾರೇ ಅದು? ಅದು ಅಕ್ಕ ಕಾಲ್ ಮಾಡಿದ್ಲಪ್ಪ, ಮಾತಾಡ್ತಾ ಇದ್ದೆ. ತಗೋ ಇಲ್ಲಿ. ಏನು? ನಂಗೂ ಅಕ್ಕನೇ ಕಾಲ್ ಮಾಡಿದ್ದಾರೆ ಮದ್ಯಕ್ಕೆ. ಸಾರಿ ಅಪ್ಪ, ನನ್ನ ಕ್ಷಮಿಸ್ಬಿಡು. ಸಾರಿ ಅಪ್ಪ. ಮಗ್ಲೇ, ನಿಂಗೆ ಕಾಲ್ ಮೇಲ್ ಮಾಡ್ತೀನಿ ತಡಿಯಮ್ಮ. ಏಯ್, ಲೌಡ್ ಸ್ಪೀಕರ್ ಹಾಕೋ. ಅಪ್ಪ ಬೇಡಪ್ಪ. ಏಯ್, ಲೌಡ್ ಸ್ಪೀಕರ್ ಹಾಕೋ.
ಚಿನ್ನ ಏನ್ ಚಿನ್ನ ಅವಾಗಿಂದ ಮುದ್ದು ಕೇಳ್ತಾ ಇದೀನಿ, ಯಾಕೆ ಇಷ್ಟೊಂದು ಸತಾಯಿಸ್ತಾ ಇದೆಯಾ? ಬೇಗ ಕೊಡು. ಅದು ಏನ್ ಅದು ನಾನ್ ಇವಾಗ ಬರ್ತಾ ಇದ್ದೀನಿ ಅಷ್ಟೇ. ಅಪ್ಪ ಸಾರಿ ಅಪ್ಪ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ನಾನು ಅವ್ನ್ ಬಂದ ತಕ್ಷಣ ನನ್ನ ಮನೆ ಕಳಿಸಿದವ್ರು ನನ್ಬೇಕು, ಸರಿನಾ? ಮನೆ ಕೆಲಸ ಅಪ್ಪ, ನಿನ್ ಯಾಕಪ್ಪ ನನ್ ಮನೆ ಕೆಲಸದವನು ಅಂತನ್ಲಿ? ಏಯ್ ಏನ್ ಕೆಲಸ ಮಾಡು ಮುನ್ಸ್ವಾಮಿ, ಬಂಡೆ ಮುನ್ಸ್ವಾಮಿ ಬಾರ್ದ ಬಾಯಿಗೆ ಹಾಕೊಂಡ್ಬಿಡ್ತೀನಿ. ಸರಿಯಪ್ಪ ಹೇಳ್ತೀನಿ. ರಾಜ್, ನಾಮ್ ತೋ ಸುನಾಯಿ ಹೋಗ. ನಾನ್ ನನ್ ಗರ್ಲ್ ಫ್ರೆಂಡ್ ನ ನೋಡಕ್ ಬಂದಿದ್ದೀನಿ. ಡಾರ್ಲಿಂಗ್, ಯಾರು? ಡಾರ್ಲಿಂಗ್, ಯಾಕೋ ಬಂದಿಲ್ಲಿ? ಚಿನ್ನ, ನೀನು ನೋಡ್ದೆ ಇರಕ್ ಆಗ್ಲಿಲ್ಲ ಕಣೆ. ಅದು ಅದ್ ಸರಿ, ಯಾವ್ದಿದು ಹೊಸ ಕ್ಯಾರೆಕ್ಟರ್? ಇವರು ನಮ್ಮ ಮನೆಗೆ ಹೊಸದಾಗಿ ಬಂದಿರೋ ಕೆಲಸದವರು. ಓ, ಕೆಲ್ಸಳು ಬಾಯ್ ಕಡೆ. ಹಾಯ್, ಐ ಆಮ್ ರಾಜ್, ನಾಮ್ ತೋ ಸುನಾಯಿ ಹೋಗ. ನಿಮ್ ಹೆಸರು? ಮುನ್ಸ್ವಾಮಿ, ಬಂಡೆ ಮುನ್ಸ್ವಾಮಿ. ವೆರಿ ಫನ್ನಿ. ಅಂದ್ಹಾಗೆ ನಿಮ್ ಮೀಸೆ ನೋಡಿದ್ರೆ ಒಳ್ಳೆ ಹೆಲಿಕಾಪ್ಟರ್ ಬ್ಲೇಡ್ ಇದ್ದಂಗಿದೆ. ಪರವಾಗಿಲ್ಲ, ಮನೆ ಕುತ್ಕೊಳ್ಳಿ. ನೀನ್ ಏನಕ್ ಬಂದಿ ಇಲ್ಲಿ? ಇನ್ನು ನನ್ ಕಲ್ಲಿಯಲ್ಲಿ ಏನೇನು ನೋಡ್ಬೇಕು. ಅಲ್ಲ ಕಣಿ ಚಿನ್ನ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ಯಾ? ಬ್ರೋ, ನೀವ್ ಯಾವಾಗ ನೋಡಿದ್ರು ಒಟ್ಟಿಗೆ ಇರ್ತೀರಲ್ಲ ಬ್ರೋ. ಬ್ರೋ, ನೀವ್ ಇಷ್ಟೊಂದು ಲವ್ ಮಾಡ್ತೀರಾ ಅಂದ್ರೆ ಮದ್ವೆ ಆಗ್ಬಿಡೋದಲ್ಲ ಬ್ರೋ? ಮದ್ವೆನಾ? ಹೌದು ಸರ್, ಆಕ್ಚುಲಿ ನಾನು ಅವಳು ತುಂಬಾ ಲವ್ ಮಾಡ್ತಾ ಇದೀವಿ. ಎಷ್ಟ್ ಲವ್ ಮಾಡ್ತಾ ಇದ್ದೀರಾ? ಸರ್, ಎಷ್ಟು ಅಂತ ಯಾಕೆ ಹೇಳ್ತೀರಾ ಸರ್? ಅಷ್ಟಕ್ಕೂ ನಾನು ಅವಳನ್ನ ಯಾಕೆ ಲವ್ ಮಾಡ್ತಾ ಇದ್ದೀನಿ ಹೇಳಿ? ಯಾಕೆ? ನನ್ನ ಹತ್ರ ಇಲ್ದೇ ಇರೋ ಮೀಸೆ ಅವಳ ಹತ್ರ ಇದೆ ಸರ್. ಅದಕ್ಕೆ ಅಷ್ಟಕ್ಕೂ ಎಷ್ಟ್ ಲವ್ ಮಾಡ್ತೀನಿ ಅಂತ ಕೇಳಿ. ಎಷ್ಟ್ ಲವ್ ಮಾಡ್ತೀಯಾ? ಒಂದ್ಸಲ ಅವಳು ಕಾಲ್ಗೆ ಮುಳ್ಳು ಚುಚ್ಬಿಡ್ತು ಸರ್. ಅವತ್ತಿಂದ ನಾನ್ ಮೀನ್ ತಿನ್ನೋದೇ ಬಿಟ್ಬಿಟ್ಟೆ. ಯಾಕಮ್ಮ? ಅದ್ರಲ್ಲಿ ಮುಳ್ಳಿರುತ್ತಲ್ಲ ಸರ್, ಅದಕ್ಕೆ. ಹಾಗಾದ್ರೆ ನಿಮ್ ಮನೇಲಿ ಗಡಿಯಾರ ಇಲ್ವಾ? ಯಾಕೆ ಸರ್? ಅದ್ರಲ್ಲೂ ಮುಳ್ಳಿದೆಲ್ಲ ಅದಕ್ಕೆ. ಬ್ರೋ, ಏನ್ ನಿನ್ನ ಹೆಸರು? ಮುನ್ಸ್ವಾಮಿ, ಬಂಡೆ ಮುನ್ಸ್ವಾಮಿ. ದಯವಿಟ್ಟು ಕಾಲ್ ಬೀಳ್ತೀನಿ, ಹೋಗ್ರೋ ಇಲ್ಲಿಂದ. ಅದೇನ್ ಗೇಮ್ ಬ್ರೋ? ನಾನು ಇವಳ ಅಪ್ಪನ್ ಕ್ಯಾರೆಕ್ಟರ್ ಮಾಡ್ತೀನಿ. ಹಾ. ಇವಳು ಅವ್ರ ಅಪ್ಪನ್ ತರ ನನ್ಗೆ ಫುಲ್ ಬರೀ ಬೈಬೇಕು ಬ್ರೋ ಅವ್ರ ಅಪ್ಪಂಗೆ. ಸಕ್ಕತ್ತಾಗಿದೆ. ಹೀಗೆ ಮಾಡೋಣ. ಯಾವ ಬ್ರೋ ಬೇಡ, ಬೇಡ. ಚೆನ್ನಾಗಿರುತ್ತೆ ಬೇಡ ಬೇಡ ಬೇಡ, ನಾನೇ ಇವ್ರಪ್ಪನ್ ಕ್ಯಾರೆಕ್ಟರ್ ಮಾಡ್ತೀನಿ, ನೀವೆಲ್ಲ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿ. ಫ್ರೆಂಡ್ ಕ್ಯಾರೆಕ್ಟರ್ ಏನು? ಫ್ರೆಂಡ್ಸ್ ಗಳೇ ನೀವೆಲ್ಲ. ಸೂಪರ್ ಆಗಿ ಮಾಡ್ತಾರೆ ಬ್ರೋ, ಮಾಡ್ತಾರೆ. ಹಾಗಾದ್ರೆ ಫಸ್ಟ್ ಡೈಲಾಗ್ ಯಾರು ಹೇಳೋಣ? ನಾನ್ ಬ್ರೋ. ಆಯ್ತು, ಈಗ ಅವ್ರ ಅಪ್ಪನ್ಗೆ ಬಾಯಿಗೆ ಬಂದಂಗ್ ಬೈಬೇಕು. ನೀನ್ ಚೆನ್ನಾಗ್ ಬೈತೀಯ, ನಾನ್ ಚೆನ್ನಾಗ್ ಬೈತೀನಿ. ಬ್ರೋ ಅವ್ರ ಅಪ್ಪ ಇದಾನಲ್ಲ ಬ್ರೋ, ಫುಲ್ ಫೇಸ್ ನನ್ ಮಗ. ಯಾವಾಗ ನನಗ್ ದುಡ್ಡು ಸಿಗ್ತಾನೆ ಬ್ರೋ, ನಾವು ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ದು ಕಾಲೇಜ್ ಕಳ್ಸಿದ್ರೆ ಮಜಾ ಮಾಡ್ತೀರಾ? ಮಜಾ. ಏಯ್, ನೀನ್ ಬಾರ ಇಲ್ಲಿ. ನಾನು ಹಳ್ಳಿ ಗುಗ್ಗುನ. ಏಯ್, ನೀನ್ ಬಾರ ಇಲ್ಲಿ. ನನ್ ಮಗ್ಳುಗೆ ನೀನು ನನ್ ಮಗ್ಳು ಲೈನ್ ಹೊಡಿತೀಯ? ಏಯ್, ನೀನ್ ಬಾರ ಇಲ್ಲಿ. ಅಮ್ಮ ಬೇಡಪ್ಪ, ಬೇಡ. ಅಪ್ಪ ಹೊಡಿಬೇಡಪ್ಪ. ಯಾರು ಇವ್ರು? ಮನೆ ಕೆಲ್ಸ ಹಿಂಗ್ ಹೊಡಿತಾ ಇದ್ದಾನೆ. ಅವ್ನು ಹಿಂಗ್ ಹೊಡಿತಾ ಇದ್ದಾನೆ ಅಂತ ಗೊತ್ತಾದ್ಮೇಲೆ ನೀವ್ ಯೋಚನೆ ಮಾಡೋದ್ ಬೇಡವಾ? ಅವನು ನಿಜವಾಗ್ಲೂ ನಮ್ಮ ಅಪ್ಪ ಕಂಡ್ರು.
ಅಪ್ಪನ ಬ್ರೋ ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ಇನ್ನೊಂದ್ಸರಿ ಈ ತರ ಮಾಡಲ್ಲ. ನೀಟಾಗಿ ಕಾಲೇಜ್ ಹೋಗ್ತೀನಿ. ಸಾರಿ ಅಪ್ಪ. ಹಂಗಿರ್ಬೇಕು ನನ್ ಮಗ್ಳು ಅಂದ್ರೆ. ಮುನ್ಸ್ವಾಮಿ, ಬಂಡೆ ಮುನ್ಸ್ವಾಮಿ. ಏನಮ್ಮ ನೀನು? ಮುನಿಸ್ವಾಮಿ, ಮುನ್ಸ್ವಾಮಿ, ಬಂಡೆ ಮುನ್ಸ್ವಾಮಿ. ಬಾ 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 ಬಾ. ಏನು ಗತ್ತು ಗಮ್ಮತ್ತು. ಇಷ್ಟು ತುಂಡಾಗಿರೋ ಬಂಡೆನ ನಾನೆಲ್ಲೂ ನೋಡೇ ಇರ್ಲಿಲ್ಲ. ಇದೇ ಗತ್ತಲ್ಲಿ ಕೇಳು, ನಮ್ದು ಸ್ಕಿಟ್ ಹೆಂಗಿತ್ತು ಅಂತ ಕೇಳು. ಸ್ವಾಮಿ, ಬಂಡೆ ಮುನ್ಸ್ವಾಮಿ. ಶ್ರುತಿ ಮ್ಯಾಮ್, ಹೆಂಗಿತ್ತು ನಮ್ ಸ್ಕಿಟ್? ಅದು ಮುನ್ಸ್ವಾಮಿ, ನೀವು ಈ ಸ್ಕಿಟ್ ಮಧ್ಯದಲ್ಲಿ ಒಂದ್ ಡೈಲಾಗ್ ಹೇಳ್ತಾ ಇದ್ರಿ ಗೊತ್ತಾ ಮುನ್ಸ್ವಾಮಿ? ಏನು ಅಂತ? ಏನ್ ಹೇಳಿ? ಬಡ್ದ ಬಾಯಿಗೆ ಹಾಕೊಂಡ್ಬಿಡ್ತೀನಿ ಅಂತ. ಬಟ್ ಬಾಯ್ಗೆ ಹಾಕ್ಬಿಡ್ತೀನಿ. ಹಂಗೆ ಮಾಡಿದ್ರಲ್ಲ ಮುನ್ಸ್ವಾಮಿ, ಯಾರು ಬಿಡಲ್ಲ. ಹಂಗೆ ಮಾಡಿದ್ರಿ ಮುನ್ಸ್ವಾಮಿ. ಅಕ್ಕ ಪಕ್ಕ ಇರೋ ಎಲ್ಲ ಕಲಾವಿದರನ್ನ ಹಂಗೆ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ರಲ್ಲ ಮುನ್ಸ್ವಾಮಿ. ಏನ್ ಆಟಿಟ್ಯೂಡ್ ನಿಮ್ದು. ಈ ಪುಟ್ಟ ಮುನ್ಸ್ವಾಮಿಗೆ ಒಂದ್ ದೊಡ್ಡ ಚಪ್ಪಾಳೆ ಬರ್ಲಿ ಅಪ್ಪ. ಮಜಾ ನೋಡಿದ್ರ? ಅಪ್ಪ ಮಗಳದ್ದು ಒಂದೇ ಮೀಸೆ. ಅದ್ನ ನೋಡಿ. ಶಿವು, ನಿಜ ಹೇಳಿ ಶಿವು, ಮೇಡಮ್, ನೀವ್ ಮೀಸೆಯನ್ನ ತಗ್ಗಿಸ್ಕೊಳಕ್ ಆಗದೇನೆ ಡೈಲಾಗ್ ನ ಸುಮ್ನೆ ಸೇರ್ಸ್ಕೊಂಡಿರೋದು ಇಲ್ವೋ ನಿಜ ಹೇಳ್ಬಿಡ್ಬೇಕು ನನ್ಗೀಗ. ಏನ್ ನಿಜ ಗೊತ್ತಾ? ಅಪ್ಪು. ನಾನ್ ಹೇಳಬೇಕು. ಹೇಳಪ್ಪ. ಅವರು ಡೈರೆಕ್ಟ್ರು ಹೇಳಿದ್ರು ಹೇಳ್ ಚಿನ್ನ. ತೆಗಿಲೇಬೇಕಿತ್ತು, ಬಟ್ ನನಗೆ ಸೀರಿಯಲ್ ಬೇರೆ ಅದೇ ಅವ್ರಿಗೆ ಅದ್ರಲ್ಲೂ ಮಾಡ್ಬೇಕು, ಬಿಕಾಸ್ ಅವ್ರಿಗೆ ತೆಗಿಯಕ್ ಆಗ್ಲಿಲ್ಲ, ಅದೇ ಹಂಗೆ ಮಾಡಿದ್ದಾರೆ. ಏನು ಅಣ್ಣಗೆ ತಂಗಿ ಸಾಕು. ಇಲ್ಲ ನಿಜವಾಗ್ಲು ಶಿವು ಇನ್ನೊಂದು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಬರ್ತಾರೆ ಅಂತ ಅದ್ಭುತವಾದ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾನೆ. ಅದರಲ್ಲಿ ಕಂಟಿನ್ಯೂಟಿ ಇದೆ ಅಂತ ತೆಗಿಯಕ್ ಆಗ್ಲಿಲ್ಲ. ಚೆನ್ನಾಗಿತ್ತು ಒಂಥರ. ವಂಶಿಕ ಇರೋ ಸ್ಕಿಟ್ ಅಲ್ಲಿ ಬೇರೆ ಎಲ್ಲಾರ್ಗೂ ಪರ್ಫಾರ್ಮ್ ಮಾಡಕ್ ತುಂಬಾನೇ ಕಷ್ಟ, ಆಮೇಲೆ ಅಲ್ಲಿ ಗುರ್ತಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಹೌದು. ಆದ್ರೆ ಇವತ್ತು ಈ ಸ್ಕಿಟ್ ಅಲ್ಲಿ ದಿವ್ಯಾ ಮತ್ತೆ ಮಾನಸ ಇಬ್ರು ಎಕ್ಸ್ಟ್ರಾರ್ಡಿನರಿ ಕಣು. ಸೂಪರ್ ಪರ್ಫಾರ್ಮೆನ್ಸ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಈ ವಿಚಿತ್ರವಾದ ಕಾಂಬಿನೇಷನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಏನಮ್ಮ ಏನ್ ಸ್ಟೈಲ್ ಇದು? ಇದು ಯೋಯೋ ಸ್ಟೈಲ್. ಯೋ ಸ್ಟೈಲ್. ಎಲ್ಲ ವಿಚಿತ್ರನೇ. ದಿವ್ಯಾ ವಸಂತ ಅಂದ್ರೆ ವಿಚಿತ್ರ ಒಂಥರ. ನೀನು ಒಂದ್ ಕೆಲಸ ಮಾಡು, ದಿವ್ಯಾ ವಸಂತ ವಿಚಿತ್ರ ಅಂತ ಇಟ್ಕೊಂಡ್ಬಿಡು. ಇಲ್ಲ, ದಿವ್ಯಾ ವಸಂತ ಸ್ಕ್ರೋಲಿಂಗ್ ಸ್ಟಾರ್ ಅಂತ ಹಾಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ರೋಲಿಂಗ್ ಸ್ಟಾರ್ ಅಂತ ಹಾಕೊಂಡಿದ್ಯಾ? ಸೃಜನ್ ಸರ್ ಕೊಟ್ಟಿ ಟೈಟಲ್. ಶಾಬಾಸ್. ಬಟ್ ಆಕ್ಚುಲಿ ನಂಗೆ ನಿಂಗೆ ಈ ಮೀಸಲ್ ನೋಡಕ್ ಆಗ್ತಾನೆ ಇಲ್ಲ. ನಿಂಗೆ ಮೀಸಲ್ ತೆಗೆದ್ಬಿಡು ಹೆಂಗ್ ಕಾಣ್ತೀಯ ಅಂತ. ರಪ್ಪ ಅಂತ ತೆಗಿ. ಇವಾಗ ನೋಡಪ್ಪ, ದಿವ್ಯಾ ವಸಂತ ಕಾಣ್ತಾ ಇದ್ದಾಳೆ ಒಂಥರ. ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ? ನಾನು, ನನ್ನ ತಮ್ಮ, ನಮ್ಮಮ್ಮ. ನಿಂಗ್ ಮುಂಚೆ ಇದ್ರೆಲ್ಲ ಟ್ರೋಲ್ ಮಾಡೋರು, ದಿವ್ಯಾ ಅಂತ ಹೀಯಾಳ್ಸೋರು, ಎಲ್ಲಾ ಕಡೆ ನಿನ್ಗೆ ಕೆಟ್ಟ ಹೆಸರಿತ್ತು. ಅದನ್ನ ಮನ್ಸಲ್ಲಿ ಎಷ್ಟು ಬೇಜಾರು ಮಾಡ್ಕೊಂತ ಇದ್ರು ಮನೆಯಲ್ಲಿ? ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು. ಯಾಕಂದ್ರೆ ನಮ್ದು ಮೊದ್ಲಿಂದಾನು ನಮ್ದೊಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಮಿಡಿಲ್ ಕ್ಲಾಸ್ ಜನದ ಮೈಂಡ್ ಸೆಟ್ ಏನಂತಂದ್ರೆ, ನಾವ್ ಎಷ್ಟೇ ಕಷ್ಟಪಟ್ರು ಏನೇ ಮಾಡಿದ್ರು ನಮ್ಮ ಮಾನ ಮರ್ಯಾದೆ ಹಾಳಾಗ್ಬಾರ್ದು, ಹೊರಗಡೆ ನಾವು ಚೆನ್ನಾಗಿದ್ದೀವಿ ಅಂತಾನೆ ತೋರಿಸ್ಕೋಬೇಕು, ಒಳ್ಳೆ ಹೆಸರಿದೆ ಅಂತಾನೆ ಅನ್ಕೋಬೇಕು. ಇವಾಗ ಊರಿಗೆಲ್ಲಾದ್ರೂ ಹೋದ್ರೆ ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಕು, ಈ ತರದ ಒಂದು ಮೆಂಟಾಲಿಟಿ ನಾವೆಲ್ಲ ತಗೊಳ್ಳಲ್ಲ, ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇವಾಗ್ಲೂ ನಮ್ಮ ಅಜ್ಜಿ ಊರಲ್ಲಿ ನಮ್ಮ ಚಿಕ್ಕಮ್ಮಂದಿರು ಆಗಿರ್ಬೋದು, ಯಾರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಫಸ್ಟ್ ಟ್ರೋಲ್ ಆದಾಗ ನಮ್ಮ ಅಮ್ಮಂಗ್ ಒಂಥರ ಬೇಜಾರು, ಏನಕ್ಕೆ ಹೋದೆ ಆ ಫೀಲ್ಡ್ಗೆ, ಏನಕ್ಕಂತ ಮಾಡ್ತಿದ್ಯಾ, ಸುಮ್ನೆ ನಿನ್ನ ಯಾವ್ದಾದ್ರು ಬೇರೆ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಹೋಗಿದ್ರು ನೀನ್ ಚೆನ್ನಾಗಿರ್ತಿದ್ವಿ ನಾವು, ಇಷ್ಟೆಲ್ಲ ಮಾಡ್ಕೊಂಡು ಟ್ರೋಲ್ ಎಲ್ಲ ಆಗಿ ನೋಡಿ, ಎಲ್ಲ ಫೋನ್ ಮಾಡಿ ನಿನ್ ಮಗಳು ಹಿಂಗ್ ಮಾತಾಡಿದ್ಕೆ ಹಿಂಗೆಲ್ಲ ಇದ್ ಮಾಡ್ತಿದಾರೆ ಅಂತ ಹೇಳಿ ಕೇಳಿದ್ದೆ. ಇದೆಲ್ಲ ನೆನ್ಸ್ಕೊಂಡು ನೀವು ಒಬ್ಬೊಬ್ಳೇ ಕೂತ್ಕೊಂಡು ಅಳ್ತಾ ಇದ್ದಂತೆ. ಅಳು ಬರುತ್ತೆ. ಅಂದ್ರೆ ಅಂದ್ರೆ ತುಂಬಾ ಸಡನ್ ಆಗಿ ಏನಾದ್ರೂ ಆಗ್ತಿದೆ ಲೈಫಲ್ಲಿ ಅಂದಾಗ ಆ ಎಮೋಷನ್ಸ್ ಬರ್ತಿರುತ್ತೆ. ಯಾಕಂದ್ರೆ ನನಗೆ ನಮ್ಮ ಅಮ್ಮಂಗೆ ಹರ್ಟ್ ಮಾಡಕ್ಕೆ ಇಷ್ಟ ಇಲ್ಲ, ಅವ್ರು ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ. ಸೊ ಅವ್ರಿಗೆ ಒಂದು ಸಡನ್ ಆಗಿ ಬೇಜಾರೆಲ್ಲ ಆದಾಗ ನನಗೂ ಬೇಜಾರಾಗುತ್ತೆ, ಅಯ್ಯೋ ಏನ್ ಮಾಡ್ಬಿಟ್ಟ ನಾನು ಅಂತ ಹೇಳಿ. ಬಟ್ ಆದ್ರೆ ನಮ್ಮಮ್ಮ, ನನ್ನ ತಮ್ಮ ಅವನು ತುಂಬಾ ಸಪೋರ್ಟಿವ್. ಅವನೇ ನಮ್ಮ ಅಮ್ಮಂಗೆಲ್ಲ ಹೇಳೋದು, ಅವನೇನಾದ್ರು ಮಾಡ್ತಿದ್ದೀನಿ ಅಂತಂದ್ರೆ ಅದಂಗಲ್ಲ, ಅವ್ಳು ಮಾಡ್ತಿರೋದೇ ಕರೆಕ್ಟ್, ಅವಳನ್ನ ಬಿಟ್ಬಿಡು ಅಂತ ಹೇಳ್ತಿರ್ತಾನೆ. ಬಟ್ ಈಗ ಪ್ರೆಸೆಂಟ್ ಸಿಚುವೇಶನ್ ಇಲ್ಲ, ಅಮ್ಮ
ಗಿಚ್ಚಿ ಗಿಲಿ ದಿವ್ಯನ ಬಗ್ಗೆ ಏನ್ ಹೇಳ್ತಾರೆ? ಅಮ್ಮ ತುಂಬಾ ಖುಷಿ ಪಡ್ತಾರೆ ನನ್ನ ಬಗ್ಗೆ. ಸ್ಟೇಜ್ ಮೇಲೆ ಅವ್ರಿಗೆ ಏನ್ ಗೊತ್ತಾ, ಇನ್ನೂ ಏನಾದ್ರೂ ಮಾಡು ದಿವ್ಯಾ, ಇನ್ನೂ ಏನಾದ್ರೂ ಮಾಡು, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡು. ಅವ್ರಿಗೆ ನಾವ್ ಇಷ್ಟೆಲ್ಲ ಅಂದ್ರೆ ನಾ ಇಷ್ಟೆಲ್ಲ ಮಾಡ್ತೀನಿ, ಇಷ್ಟೆಲ್ಲ ಅಚೀವ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೂ ಗೊತ್ತಿರ್ಲಿಲ್ವಲ್ಲ, ಅನ್ಸಿರ್ಲಿಲ್ಲ. ನಮ್ಮಮ್ಮ ಎವ್ರಿ ಡೇ ನಾನು ಇವಾಗ್ಲೂ ಸ್ಕಿಟ್ ಮುಗಿಸ್ಕೊಂಡು ಮನೆಗೆ ಹೋಗಿದ ತಕ್ಷಣ ಕೇಳ್ತಾರೆ, ಚೆನ್ನಾಗಿ ಮಾಡಿದ್ಯಾ ದಿವಿ, ಗೋಲ್ಡನ್ ಬಜಾರ್ ಕೊಟ್ಟಿಲ್ಲ ಅಂದಾಗ ಗೋಲ್ಡನ್ ಬಜಾರ್ ಕೊಟ್ಟಿಲ್ವಾ, ಹಂಗ ನೀ ಚೆನ್ನಾಗಿ ಮಾಡಿಲ್ಲ. ದಿವ್ಯಾ ಹೆಸರು ಜೊತೆಗೆ ಇರುವಂತ ವಸಂತ ಯಾರು ಅಂತ ಕೇಳಿದ್ರೆ ಆ ವಸಂತ ಇವರೇ. ಅಮ್ಮ, ನಿಮ್ಗೆ ನಮ್ಮ ಗಿಚ್ಚಿ ಗಿಲಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಮ್ಮ, ನೀವು ನಗ್ನಾಗ್ತಾ ಇರ್ಬೇಕು. ಅಳ್ಬೇಡ ವಸು ಪ್ಲೀಸ್. ಅಳ್ಬೇಡ, ನೀನೇ ಹೇಳ್ತಾ ಇದ್ರೆ ನೋಡಿದ ತಕ್ಷಣ ನೀನು ಕಣ್ಣೋರ್ಸ್ಕೊ, ಅಮ್ಮಂದು ಕಣ್ಣೋರ್ಸು. ಅಳ್ಬೇಡ ವಸಂತಮ್ಮ. ಅಯ್ಯೋ, ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ಅಳ್ಬೇಡ. ವಸಂತ ಅವರೇ, ನಿಮ್ಮ ದಿವ್ಯಾ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ, ತುಂಬಾ ಹೆಮ್ಮೆ ಆಗುತ್ತೆ. ಮುಂಚೆ ದಿವ್ಯನಿಗೂ ಈಗಿನ ದಿವ್ಯನಿಗೂ ಏನಾದ್ರು ಬದಲಾವಣೆ ಇದೆಯಾ? ಮುಂಚೆ ದಿವ್ಯನೇ ಬೇರೆ, ಈಗಿರೋ ದಿವ್ಯನೇ ಬೇರೆ. ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಅಂತ ದಿವ್ಯನ್ ಅವಾಗ ಮಾಡಿದ್ರು, ಟ್ರೋಲ್ ಮಾಡಿದ್ರು. ಇವಾಗ ಇಡೀ ರಾಜ್ಯವೇ ಖುಷಿ ಪಡ್ಯೋ ದಿವ್ಯಾ ಅಂತ ಇವಾಗ ಹೆಮ್ಮೆ ಪಡೋ ತರ ಮಾಡಿದ್ರು. ನೋಡಿದ್ರಾ? ರಾಜ್ಯವೇ ಖುಷಿ ಪಡೋ ಸುದ್ದಿ ಬೇರೆ, ಅಲ್ಲ ಈಗ ಇಡೀ ರಾಜ್ಯವೇ ಖುಷಿ ಪಡೋ ದಿವ್ಯಾ ಅಂತೆ. ಏನಮ್ಮ ನೀವು ಡೈಲಾಗ್ ಹೊಡಿತೀರಿ? ಮಗಳು ಮಾತ್ರ ಡೈಲಾಗ್ ಹೊಡಿಯೋದು ಅಂತ ಅನ್ಕೊಂಡಿದ್ವಿ. ಈ ಡೈಲಾಗ್ ಎಲ್ಲಿಂದ ಬಂತು ಅಂತ ಗೊತ್ತಾಯ್ತು ನಮ್ಗೆ ಇವಾಗ. ಒಂದ್ ಟೈಮ್ ನಲ್ಲಿ ಇವಳ ಬಗ್ಗೆ ನಂಗೆ ಖುಷಿ ಕಣ್ಣೀರ್ ಹಾಕಿದೀನಿ, ಆದ್ರೆ ಇವಾಗ ಖುಷಿ ಕಣ್ಣೀರ್ ಹಾಕ ತರ ಬಂದಿದೆ. ಇವಳು ಟ್ರೋಲ್ ಮಾಡಿದಾಗ ಅಷ್ಟು ಖುಷಿ ಕಷ್ಟಪಟ್ಟಿದ್ದೀನಿ, ಅಷ್ಟು ನಾನು ಕಣ್ಣೀರ್ ಹಾಕಿದ್ದೀನಿ. ಆದ್ರೆ ನನ್ನವರು ಅಂತ ನಮ್ಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಮೇಡಮ್. ಬಟ್ ನಿಜವಾಗ್ಲೂ ಒಬ್ಬ ಸಿಂಗಲ್ ಪೇರೆಂಟ್ ವಸಂತ ಅವರು, ಅಂದ್ರೆ ಅವ್ರ ಯಜಮಾನರಾಗ್ಲಿ ಯಾರ ಸಪೋರ್ಟು ಇಲ್ಲ, ಅವ್ರೊಬ್ಬರೇ ನಿಂತ್ಕೊಂಡು ಇಬ್ರು ಮಕ್ಕಳನ್ನ ಬೆಳೆಸ್ಯಾರೆ. ಅಂತ ಮೂಮೆಂಟ್ ಅಲ್ಲಿ ಈ ತರ ಯಾರೋ ಸಮಾಜದಲ್ಲಿ ಕಿಟ್ಕಿಡ್ದಾಗ ಮಾತಾಡಿದಾಗ ನೋವಾಗೋದು ನಿಜವಾಗ್ಲೂ ಸಹಜ. ಹೇಗೆ ಅನಿಸ್ತಾ ಇತ್ತಮ್ಮ ಅವಾಗ? ಅವಾಗ ನಂಗೆ ತುಂಬಾ ಬೇಜಾರಾಗೋದು. ಆದ್ರೆ ನನ್ಗೆ ಅನಿಸ್ತಿತ್ತು, ಒಂದ್ ದಿವಸ ಇಲ್ಲ ಒಂದಿನ ನನ್ನ ಮಗಳು ಒಂದೆರಡು ಒಳ್ಳೆ ಹೆಸರು ಮಾಡ್ತಾಳೆ ಅಂತ ನನಗೆ ನಂಬಿಕೆ ಇತ್ತು. ಆದ್ರೆ ಒಂದ್ ಕಡೆ ನಂಗೆ ಕೆಲಸ ಮಾಡತ್ತಾನ ಒಂಥರ ಬೇಜಾರಾಗ್ತಾರ ಮಾತಾಡೋರು. ಅವ್ರು ಮನೆಗೆ ಬಂದು ದಿವ್ಯಂಗೆ ಹೇಳ್ತಿದೆ, ಅಮ್ಮ ನೀನು ತಲೆ ಕೆಡ್ಸ್ಕೊಬೇಡ ಬಿಡಮ್ಮ, ನನ್ನ ಮಗಳು ಏನು ಅಂತ ನಿನಗೆ ಗೊತ್ತು ತಾನೆ, ನನ್ನ ಮಗಳೇನು ಅಂತ ನಿನಗೆ ಗೊತ್ತಿದ್ಮೇಲೆ ಏನು ತಿಂದು ತಲೆ ಕೆಡ್ಸ್ಕೊತೀಯ ಅಂದಳು. ಆದರೂ ನನಗೆ ಒಂಥರ ಬೇಜಾರು ಅನ್ಸುತ್ತೆ. ಅಂದರೆ ಒಂದು ಕಡೆ ಅನ್ನಿಸ್ತಿತ್ತು, ಇವಳು ಏನು ಬೇಜಾರು ಮಾಡ್ಕೋತಾಳೋ ಈ ಥರ ಎಲ್ಲ ಮಾತಾಡೋದಕ್ಕೆ ಅಂತ ನನಗೆ ಅನ್ಸೋದು. ಆದ್ರೆ ನನ್ನ ಮಗನೂ ನನಗೆ ಧೈರ್ಯ ತುಂಬಾನು, ಇವಳು ನನಗೆ ಡಬಲ್ ಧೈರ್ಯ ತುಂಬಾಳು. ಆದರೆ ನನಗೆ ಯಾರ ಕಡೆನೂ ಸಪೋರ್ಟ್ ಇಲ್ಲ ಅಂದ್ರೂ ಒಂದಿನಿಲ್ಲ ಒಂದು ದಿವಸ ನನ್ನ ಮಗಳು ಒಂದು ಗುರ್ತಿಸ್ಕೊತಾಳಲ್ವಾ ಅಂತ ಅನ್ನಿಸ್ತಿತ್ತು. ಇವಾಗ ಅದೇ ಥರ ಗುರ್ತಿಸ್ಕೊಂಡಿದ್ದಾಳಲ್ಲ, ತುಂಬ ಹೆಮ್ಮೆ. ವೆರಿ ಗುಡ್. ಬಟ್ ದಿವ್ಯಾ, ನೀ ಹೇಳು, ಅಮ್ಮ ಇವತ್ತು ಸ್ಟೇಜ್ ಮೇಲೆ ಇದ್ದಾರೆ, ನಿನಗೆ ಎಷ್ಟು ಖುಷಿ ಆಗ್ತಾ ಇದೆ? ನಮ್ಮ ಅಮ್ಮಂಗ್ ನಾನು ಯಾವಾಗ್ಲೂ ಹೇಳೋದು ಒನ್ ಮ್ಯಾನ್ ಆರ್ಮಿ ಅಂತ. ಯಾಕಂದ್ರೆ ಅವ್ರಿಗೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗಿದೆ, ತುಂಬಾ ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಈಗ ಅವ್ರಿಗೆ ಇವಾಗ ನಾನು ಹಿಂಗಿದ್ದೀನಿ ಅಂತಂದ್ರೆ ನಮ್ಮಮ್ಮ ನನ್ನ ಏಜಲ್ಲಿ ಇರ್ಬೇಕಾದ್ರೆ ಹೆಂಗಿರ್ಬೋದು, ನಾನೇ ಇಷ್ಟು ಬ್ಯೂಟಿಫುಲ್ ಅಂದ್ರೆ ಅಮ್ಮ ಇನ್ನೂ ಬ್ಯೂಟಿಫುಲ್ ಆಗಿದ್ರು. ಸೊ ಆಗ 2 ಮಕ್ಳು, ಅಪ್ಪ ಇಲ್ಲ. ಆವಾಗ ಇವ್ರು ನಮಗೆ ಮಕ್ಕಳೇ ಆಗ್ಬೇಕು ಅಂತ ಹೇಳಿ ಬಿಟ್ಬಿಟ್ಟಿದ್ರೆ ನಮ್ಮ ಲೈಫು ನಾನು ಈ ಸ್ಟೇಜಿಗೆ ಬರ್ತಿದ್ನೋ ಅಥವಾ ನಾನು ಎಲ್ಲಿರ್ತಿದ್ವೋ ಹೇಗೋ ಗೊತ್ತಿಲ್ಲ. ಬಟ್ ಅದೇ ನಮ್ಮಮ್ಮ ನನ್ನ ಮಕ್ಕಳು ನಾನು ಸಾಕ್ಬೇಕು ಅಂತ ಹೇಳಿ ಅವರು ಕಷ್ಟಪಟ್ಟು ದುಡ್ದು ಈ ಸ್ಟೇಜಿಗೆ ಕರ್ಕೊಂಡ್ಬಂದಿದ್ದಾರೆ. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ನನಗೆ ನೋಡಿದ್ದೆಲ್ಲ ಬೇಕು, ಅವ್ರು ಮಾಡ್ತಿರೋದೆಲ್ಲ ನಾನು ಮಾಡ್ಬೇಕು ಅಂತ ಹಠ ನನ್ಗೆ. ಇವ್ರಿಗೆ ಮನೆ ಬಾಡಿಗೆ ಕಟ್ಟೋದು, ನಮ್ಮನ್ನ ನೋಡ್ಕೊಳ್ಳೋದು, ನಮ್ಮನ್ನ ಓದಿಸೋದು, ಇದೇ ಆಗಿರುತ್ತೆ ಖರ್ಚು. ಬಟ್ ಅದ್ರ ಮಧ್ಯೆ ನಾವು ನನಗಿದ್ದೇ ಬೇಕು, ನನಗೆ ಇಂಥ ಬಟ್ಟೆನೇ ಬೇಕು, ನಾನು ಹಿಂಗೆ ಹೋಗ್ಬೇಕು ಅಂತ ಹಠ ಮಾಡಿ ಕುತ್ಕೊಳ್ಳೋದು. ಅವ್ರು ಕೊಡ್ಸಿಲ್ಲ ಅಂತಂದಾಗ ಅವ್ರ ಮೇಲೆ ಜಗಳ ಮಾಡೋದು, ಹಂಗೆ ಹಿಂಗೆ ಊಟ ಬಿಟ್ಟು ಅವ್ರ ಹತ್ರ ಮಾತಾಡ್ದೆ ಕುತ್ಕೊಂಡ್ಬಿಡೋದು, ಹಿಂಗೆಲ್ಲ ಮಾಡ್ತಿದ್ದೆ. ಒಂದಿನ ನಾನು ನಮ್ಮ ಅಮ್ಮಂಗೆ ಕೇಳಿದೆ, ಇನ್ನೇನು SLC ಮುಗೀತು, ನಂದು ಕಾಲೇಜ್ಗೆಲ್ಲ ಹೋಗ್ಬೇಕಿತ್ತು, ಅಮ್ಮ ನಂಗೆ ಚೆನ್ನಾಗಿರೋ ಬಟ್ಟೆ ಎಲ್ಲ ಕೊಡ್ಸು, ಒಂದು 10 ಜೊತೆ ಬಟ್ಟೆ ಬೇಕು, ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ ಅಂತೆಲ್ಲ. ನಮ್ಮಮ್ಮ ಇವಾಗ ಮನೆ ಬಾಡಿಗೆ ಕಟ್ಟೋದೇ ಕಷ್ಟ, ನಮ್ಮ ಲೈಫ್ ನೋಡ್ಕೊಳ್ಳೋದೇ ಕಷ್ಟ, ನಾನು ಒಬ್ಳೇ ದುಡಿತಿರೋದು, ನೀವು ಯಾರು ದುಡಿತಿಲ್ಲ, ಹೆಂಗೆ ಮಾಡೋದು, ಇರೋದ್ರಲ್ಲೇ ಮಾಡ್ಕೋದಿವ್ಯಾ ಅಂತ. ನಾನಿಲ್ಲ, ನನಗೆ ಬೇಕೇ ಬೇಕು ಅಂತ ಆಟಕ್ಕೆ ಬಿದ್ದುಬಿಟ್ಟು ದೊಡ್ಡ ಜಗಳ. ಆವಾಗ ಆಸ್ ಅಂದರೆ ನಮಗೆ ಇಷ್ಟು ಮೆಚುರಿಟಿ ಇರಲ್ವಲ್ಲ, ಅವಾಗ ನಾನು ಅಂದಿದ್ದೆ, ಮಕ್ಳಿಗೆ ಸರಿಯಾಗಿ ನೋಡ್ಕೊಳಕ್ ಆಗಲ್ಲ ಆದ್ರೆ ನಿಮ್ಗೆಲ್ಲ ಯಾಕೆ ಬೇಕು ನಾವು.
ಎವ್ರಿ ಟೈಮ್ ನಾನು ಅದನ್ನ ತುಂಬಾ ನೆನೆಸ್ಕೊಂಡು ಮಲ್ಕೋತೀನಿ. ನನಗೆ ಅಂದ್ರೆ ನಮ್ಮಪ್ಪ ನೋಡ್ದಂಗೆಲ್ಲ ನನಗೆ ಅದು ನೆನಪಾಗ್ತಾನೆ ಇರುತ್ತೆ. ಅಂತ ಮಾತು ಹೇಳ್ಬಿಡ್ತಾಳ ನಾನು ಅಂತ. ಅವಾಗ ಅವ್ರು ಹೇಳಿದ್ರು, ಬಟ್ ಹಂಗ ಹೇಳ್ದಾಗ ನಮ್ಮಮ್ಮ ಅಂದ್ರು, ಇಷ್ಟು ವರ್ಷ ನೀನು ಅಂದ್ರೆ ಚಿಕ್ಕ ಮಗು ಆಗಿಂದ ಹಿಡ್ದು ಇಲ್ಲಿ ತನಕ ಬೆಳೆಸಿದೀನಿ, ನೀನ್ ಎದುರುಗಡೆ ನಿಂತ್ಕೊಂಡ್ ಮಾತಾಡ್ತೀಯ, ಇವತ್ತು ನನಗ್ ಮಾತಿಗೆ ಎದುರು ಮಾತು ಕೊಡ್ತೀಯ, ಹಿಂಗೆಲ್ಲ ಬೆಳೆಸ್ಬೇಕು, ಇಲ್ಲಿ ತನಕ ಕರ್ಕೊಂಡ್ ಬರ್ಬೇಕು ಅಂದ್ರೆ ನಾನು ಎಷ್ಟು ಕಷ್ಟಪಟ್ಟಿರ್ಬೇಕು ಅದನ್ನ ಯೋಚನೆ ಮಾಡಿದ್ಯಾ ನೀನು? ಇವಾಗ ನೀವು ದೊಡ್ಡವರಾಗಿದ್ದೀರಾ, ನೀವು ದುಡಿರಿ, ಯಾರು ಬೇಡ ಅಂತಾರೆ ಅಂತಂದಾಗ ಅವಾಗ ನಾನು ದುಡಿತೀನಿ ಬಿಡು, ನಾನು ಹೋಗ್ತೀನಿ ಬಿಡು ಅಂತ SLC ಇಂದ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಗೊತ್ತಾಗಿದ್ದು ಎಷ್ಟು ಕಷ್ಟ ಪಡ್ತಾರೆ ಕೆಲಸ ಮಾಡ್ಬೇಕಾದ್ರೆ. ಬೆಳಿಗ್ಗೆ ಮಾರ್ನಿಂಗ್ ಕಾಲೇಜ್ಗೆ ಹೋಗೋಳು, ಮಧ್ಯಾಹ್ನ 1 ಗಂಟೆಗೆ ಸಂಗೀತ ಮೊಬೈಲಲ್ಲಿ ಸಿಮ್ ಸೇಲ್ ಮಾಡಕ್ಕೋ, ಅದು ರೋಡ್ ಸೈಡಲ್ಲಿ 10 ಗಂಟೆಗೆ ಮನೆಗೆ ಬರೋಣ. ನನ್ಗೆ ಅನ್ನಿಸ್ತಿತ್ತು ಅವಾಗ, ನಮ್ಗೆ ಯಾರಾದ್ರೂ ಸಪೋರ್ಟ್ ಮಾಡೋರು ಇದ್ದಿದ್ರೆ ನಮ್ಗೆ ಈ ಗತಿ ಬರ್ತಿತ್ತ ಅಂತ. ನನ್ನ ಮಕ್ಳು ಆಡೋ ವಯಸ್ಸಲ್ಲೆಲ್ಲ, ಟೋಕಿ ಮಾಡೋ ವಯಸ್ಸಲ್ಲೆಲ್ಲ ಕೆಲಸ ಮಾಡೋ ಥರ ಆಗೋಯ್ತಲ್ಲ ಅಂತ. ಆದ್ರೆ ಅನ್ನಿಸ್ತಿತ್ತು ಇವಾಗ ಅವ್ರ ಕಷ್ಟ ಅರ್ಥ ಮಾಡ್ಕೊಂಡ್ರೆ ಅವತ್ತಿಗೆ ಈ ಲೆವೆಲಿಗೆ ಬಂದಿದ್ದಾಳೆ ಅಂತ ಇವಾಗ ಖುಷಿ ಆಗುತ್ತೆ. ಡೋಂಟ್ ವರಿ ಅಮ್ಮ, ತಲೆ ಕೆಡ್ಸ್ಕೊಬೇಡಿ. ಇದಿನ್ನು ನೀವು ಸಾಧನೆಯ ಹಾದಿಯಲ್ಲಿ ಇರುವಂತ ಮೊದಲನೇ ಮೆಟ್ಲು. ಹೌದು ಸರ್. ಇದಿನ್ನು ಹೇಗೆ ಮೇಲೆ ಹೋಗ್ತಾ ಇರೋದು ಅವ್ರದ್ದು ಕೆಳಗೆ ಬರಲ್ಲ, ತಲೆ ಕೆಡ್ಸ್ಕೊಬೇಡಿ. ಬಟ್ ಒಂದೊಂದು ಸತ್ಯ ದಿವ್ಯಾ, ಕೇವಲ ದಿವ್ಯಾ ಮಾತ್ರ ಹೆಸರು ಮಾಡ್ತಾ ಇಲ್ಲ, ದಿವ್ಯಾ ವಸಂತ ಕೂಡ ಹೆಸರು ಮಾಡ್ತಾ ಇದಾರೆ. ಅಂದ್ರೆ ಅಮ್ಮ, ನಿಮ್ಮ ಮಗಳು ಎಲ್ಲೆಲ್ಲಿ ನಿಮ್ಮ ಮಗಳು ಹೋಗ್ತಾಳೋ ನಿಮ್ಮನ್ನು ಅವಳ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಇದೇ ಮಾತು ಹೇಳ್ತಿದ್ದೆ ಅವಳಿಗೆ, ದಿವ್ಯಾ ನಾನು ನತದೃಷ್ಟೆ, ನನ್ನ ಹೆಸರು ಇಟ್ಕೋಬೇಡಮ್ಮ ಅಂತ. ಪ್ರಪಂಚದಲ್ಲಿ ನಾವೆಲ್ಲ ಕಳ್ಕೊಂಡ್ರು ನತದೃಷ್ಟರಾಗೋಕ್ ಸಾಧ್ಯ ಇಲ್ಲ. ತಾಯಿನ ಕಳ್ಕೊಂಡ್ರೆ ಮಾತ್ರ ನಾವು ನತದೃಷ್ಟರಾಗೋಕೆ ಸಾಧ್ಯ. ತಾಯಿ ಅನ್ನುವಂತ ಒಂದು ಅದೃಷ್ಟ, ತಾಯಿ ಅನ್ನುವಂತ ಒಂದು ಶಕ್ತಿ ಅವಳ ಜೊತೆ ಇದೆ. ಇನ್ನೇನ್ ಬೇಕು? 3 ಕೋಟಿ ದೇವರ ಶಕ್ತಿಯೇ ಅವಳ ಜೊತೆ ಇದ್ದಂಗೆ ಅಲ್ವಮ್ಮ. ಈ ಕಲರ್ಸ್ ವೇದಿಕೆಯಲ್ಲಿ ಗಿಚ್ಚಿಗಿಲಿಗಿಲಿ ಒಂದು ನಗುವಿನ ಕಾರ್ಯಕ್ರಮ ಆಗಿರಬಹುದು, ಆದ್ರೆ ಎಷ್ಟೋ ಜನರ ಬದುಕಿನಲ್ಲಿ ನಗುವನ್ನ ತಂದುಕೊಟ್ಟಂತ ವೇದಿಕೆ ಅಮ್ಮ ಇದು. ಹೌದು ಮೇಡಮ್. ನಿಜವಾಗ್ಲೂ ನಾನು ವೀಕ್ಷಕರಿಗೆ ಕೇಳಕ್ ಇಷ್ಟಪಡ್ತೀನಿ. ಅಂಡ್ ನೀನೇನು ಸೋ ಕಾಲ್ಡ್ ಟ್ರೋಲರ್ಸ್ ಅಂತಿಲ್ಲ, ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ 2 ಸೆಕೆಂಡ್ ಟ್ರೋಲ್ ಮಾಡೋದು, ಏನೋ ಇವಳು ಹಿಂಗೆ, ಇವ್ರ ಮನೆ ಹಿಂಗೆ, ಇವ್ರ ತಾಯಿ ಹೀಗೆ, ಏನೇನೋ ಮಾಡ್ತೀರಾ. ಬಟ್ ಅದರಿಂದ ಇಷ್ಟೆಲ್ಲ ಕಥೆಗಳಿರುತ್ತೆ ಅಂತ ನಿಮ್ಗೆ ಅನ್ಸೂ ಇರಲ್ಲ ಅಲ್ಲ. ದಯವಿಟ್ಟು ಇನ್ಮೇಲಾದ್ರೂ ಸ್ವಲ್ಪ ಯೋಚನೆ ಮಾಡಿ. ಯಾಕೆಂದ್ರೆ ನೀವೇನ್ ಟ್ರೋಲ್ ಮಾಡಿರ್ತೀರಲ್ಲ, ತಿರುಗಿಸಿ ವಾಪಸ್ ನಿಮ್ ಲೈಫಲ್ಲಿ ಅದು ಹೊಡೆಯುತ್ತೆ ಅನ್ನೋದನ್ನ ಮರಿಬೇಡಿ. ಅದು ಹೊಡೆದಾಗ ನಿಮ್ ಮನ್ಸಿಗೆ ನೋವಾಗುತ್ತೆ, ಆಗ ಆ ಕ್ಷಣ ಮೀರೋಗಿರುತ್ತೆ. ಅಯ್ಯಯ್ಯೋ, ನಾವು ಅವ್ರನ್ನ ಸಾರಿ ಕೇಳಲ್ಲ ಅನ್ನೋಷ್ಟಲ್ಲ ಅವ್ರು ಎಲ್ಲೋ ಬೆಳೆದು ಬಿಟ್ಟಿರ್ತಾರೆ. ಯೋಚನೆ ಮಾಡಿ ಟ್ರೋಲ್ ಮಾಡಿ ಅಂತ ಹೇಳ್ತಾ ಇದೀನಿ. ಬಟ್ ಅದೆಲ್ಲ ಇರ್ಲಿ ಬಿಡಿ. ಈಗ ನೀವಿಬ್ರು ಖುಷಿಯಾಗಿರ್ಬೇಕು, ನಗ್ನಗ್ತಾ ಈ ವೇದಿಕೆಯಿಂದ ಹೋಗ್ಬೇಕು. ಈಗ ನಿಮ್ಗೆ ಮತ್ತೊಂದು ಸಂತೋಷದ ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಮನೇಲೆಲ್ಲ ಹೇಳಿದ್ಯಲ್ಲ ದಿವ್ಯಾ? ಏನು ಅಲ್ಲ, ಹೇಳಿದ್ಯಾ ಅಲ್ವಾ? ಏನ್ ಹೇಳಿಲ್ಲ ನನ್ಗೆ. ಹೋಗ್ಲಿ ಬಿಡು, ನಾನೇ ಹೇಳ್ತೀನಿ ಬಿಡು. ಅಮ್ಮ, ನಿಮ್ಮ ಅಳಿಯ ಹೇಗಿರ್ಬೇಕು ನಿಮಗೆ? ಡ್ರಿಂಕ್ಸ್ ಮಾಡಬಾರ್ದು. ಅಯ್ಯೋ, ಓಕೆ, ನೆಕ್ಸ್ಟ್ ತಿರ್ಪೇಸ್ ಹೋಗಿ ಎಲ್ಲ ಹೊರಗಡೆ ಇರಬಾರ್ದು. ಅಯ್ಯಯ್ಯೋ, ಇದು ಔಟು. ಅಮ್ಮ, ನೀವು ನೋಡಿದಿರಲ್ವಾ ಕಾರ್ಯಕ್ರಮ? ನೋಡಿದ್ದೀನಿ. ಇಷ್ಟ ಆಗಿದ್ಯಾ? ಅವಳಿಷ್ಟನೇ ನನ್ನ ಇಷ್ಟ. ಅಲ್ಲ, ಅಯ್ಯೋ, ಇದೇನಾದ್ರು ಇಷ್ಟ ಆಗಿದೆ ಅಂತ ಅನ್ಸಿದೆಯಲ್ಲ ನನ್ಗೆ ಮನ್ಸಿಗೆ? ಇಷ್ಟ ಆಯ್ತಾ? ಬಟ್ ನಿಜವಾಲು ಗೊಬ್ರ, ಈ ತಾಯಿ ಮಗಳ ಬಗ್ಗೆ ಅಮ್ಮ ನಾನು ಏನು ಅಂದಿಲ್ಲ. ಗೊಬ್ಬರ ಅಂದ್ರೆ ಹಂಗೆ ಖುಷಿ. ನಾನು ನೋಡ್ದೆ ಅಷ್ಟೇ, ನೋಡ್ಬಿಟ್ಟು ಖುಷಿ ಪಟ್ಟೆ ಅಷ್ಟೇ. ಇದೇನ್ಲ ಅದು ಸಗ ಸ್ಮಾರ್ಟ್ ಆಗಿ ಚೆನ್ನಾಗಿದಾರಲ್ಲ, ನನ್ನ ದಿವಿಗಿಂತ ಚೆನ್ನಾಗವರಲ್ಲ ಅಂತ ನೋಡಿ. ನಾನು ಹೇಳ್ಬೇಕು ಅನ್ಕೊಂಡೆ. ಬಟ್ ಗೊಬ್ರ, ಈ ತಾಯಿ ಮಗಳ ಪ್ರೀತಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಅಮ್ಮ ಮಗಳು ತರ ಕಾಣ್ತಿಲ್ಲ, ಅಕ್ಕ ತಂಗಿರ್ ತರ ಕಾಣ್ತಾ ಇದಾರೆ. ಬಹಳ ಖುಷಿ ಆಯ್ತದೆ. ನಾನು ಅಕ್ಕ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಅವಾಗ ಈಸಿ ಆಗುತ್ತೆ ಅಕ್ಕನ ಮಗಳು ಕೇಳಕ್ಕೆ. ಅಕ್ಕನ ಮಗಳೇ ಅಂತ ಕರೆಯಕ್ಕೆ ಖುಷಿ ಆಗುತ್ತೆ. ಅರ್ಧ ಅವ್ನು ಹೇಳ್ದೆ, ಇದು ಅರ್ಧ ಸೆಂಟೆನ್ಸ್ ನೀವ್ ಹೇಳ್ತಿರಲ್ಲ. ಆಲ್ರೆಡಿ ಅವ್ರು ಫಿಕ್ಸ್ ಆಗವ್ರು ಆಲ್ರೆಡಿ. ಅಲ್ಲ, ಇದು ಯಾಕೋ ವೇವ್ ಲೆಂತ್ ಬಹಳ ಮ್ಯಾಚ್ ಆಗ್ತಾ ಇದೆಯಲ್ಲ. ಆಗಿದ್ದಾಗ್ಲಿ, ದೇವ್ರಿಟ್ಟಕ್ಕಾಗ್ಲಿ ಗೊಬ್ರ. ಬಟ್ ಒಂದ್ ವಿಚಾರ ಹೇಳಕ್ ಇಷ್ಟಪಡ್ತೀನಿ, ಕಾರ್ಯಕ್ರಮ ಮುಂದುವರ್ಸೋಣ ಖಂಡಿತ. ಬಟ್ ಇರ್ಲಿ ಅಮ್ಮ, ನಿಮ್ಮನ್ನ ವೇದಿಕೆಯಿಂದ ಕಳ್ಸಿಕೊಡ್ತಾ ಇದೀವಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್ ಬಂದಿರಿಗೆ. ಥ್ಯಾಂಕ್ ಯು.
ನೀವು ಜಗತ್ತಲ್ಲಿ ಎಂತೆಂಥ ಸುಂದರಿಯನ್ನೆಲ್ಲ ನೋಡಿರ್ತೀರ, ಆದ್ರೆ ಜಗತ್ತು ಕಂಡಂತಹ ಅತಿ ಲೋಕ ಸುಂದರಿಯನ್ನ ಒಬ್ಬ ಗಂಡ ಮದುವೆ ಅಂತಾದ್ರೆ ಆ ಸುಂದರಿಯನ್ನ ಎಕ್ಸಿಬಿಷನ್ ಅಲ್ಲಿ ಇಟ್ರೆ ಏನೇನೆಲ್ಲ ಎಡವಟ್ಟಾಗತ್ತೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸೂರ ಸುಂದರಿ ಗೊಬ್ಬರಗಾಲ, ಸುನೀತಾ, PK, ನಿವೇದಿತಾ ಹಾಗೂ ಎಲ್ಲ ಸಹ ಕಲಾವಿದರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಈ ಸ್ಕಿಟ್ಗೂ ನನ್ಗೂ ಏನು ಸಂಬಂಧ ಇಲ್ಲ. ಒಳಗೋಗ್ಬಿಡು. ಈ ಸ್ಕಿಟ್ ಅಲ್ಲಿ ನಾನು ಯಾಕಿದ್ದೀನಿ ಅಂತ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಇವನು ನನ್ ಮೀಸೆ ಉದ್ರದ್ ಮೇಲೆನೆ ಸಾಂಗ್ ನಿಲ್ಲಿಸ್ತಾನೆ ಅನ್ಸುತ್ತೆ. ನನ್ ಪಕ್ಕದ ಮನೇಲಿ ನನ್ ಫ್ರೆಂಡ್ ಒಬ್ಬ ಇದ್ದಾನೆ. ಅವ್ನು ನಂಗೆ ಚಿಕ್ಕ ವಯಸ್ಸಿಂದಾನು ಇರಿಟೇಷನ್ ಅಂದ್ರೆ ಇರಿಟೇಷನ್. ನಂಗೆ ಉರ್ಸೋದ್ರಲ್ಲಿ ಅವನಿಗೆ ಅದ್ ಏನ್ ಮಜಾನೋ ಗೊತ್ತಿಲ್ಲ ಮೇಡಮ್. ಈಗ ನಂಗೆ 29 ವರ್ಷ. ಒಂದು ಸಖತ್ತಾಗಿರೋ ಹುಡುಗಿನ ಮದ್ವೆಗ್ ಬಂದಿದ್ದೀನಿ ಮೇಡಮ್. ಅವಳನ್ನ ನೀವು ನೋಡಿದ್ರೆ ಹೊಟ್ಟೆ ಉರ್ಕೋತೀರಾ, ನನಗೆ ಯಾಕಷ್ಟೊಂದು ಸೌಂದರ್ಯ ಇಲ್ಲ ಅಂತ. ಮೇಡಮ್, ಈ ವಿಷಯನ ಅವನಿಗೇನಾದ್ರು ಹೇಳಿದ್ರೆ ಹೊಟ್ಟೆ ಉರ್ಕೊಂಡು ಸತ್ತೇ ಹೋಗ್ತಾನೆ. ಚಂದನ್ ಶೆಟ್ಟಿ, ಚಂದನ್ ಶೆಟ್ಟಿ, ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ. ಮೊಟ್ಟೆ ಪಾಪ್ಸ್, ಇವತ್ ನಿನಗ್ ಯಾ ಮಾಡ್ಸಕ್ ನನ್ಗೆ ಮೂಡ್ ಇಲ್ಲ ಮಗ. ನಾಳೆ ಬಾ ಯಾ ಮಾಡಿಸ್ತೀನಿ. ಬಾಳೆಕಾಯಿ ಚಿಪ್ಸ್. ನಾನೇನು ಯಾಮಾರ್ಸ್ಕೊಳಕ್ ಬಂದಿಲ್ಲಮ್ಮ, ನಿಂಗೆ ಉರ್ಸ್ಬೇಕು ಅಂತಾನೆ ಬಂದಿದ್ದೀನಿ. ಏನಂತ ಓಡಿಸ್ತೀಯ ಮಗ? ಹೊಸ ಫೋನ್ ತಗೊಂಡೆ ಅಂತ ಓಡಿಸ್ತೀಯ ಅಥವಾ ಹೊಸ ಗಾಡಿ ತಗೊಂಡೆ ಅಂತ ಓಡಿಸ್ತೀಯ? ಅದೆಲ್ಲ ಜುಜುಬಿ ಮ್ಯಾಟ್ರಮ್ಮ. ಅದಕ್ಕೂ ಮೇಲೆ ಓ, ನೀನ್ ನನ್ಗಿಂತ ಬೇಗ ಸತ್ತು ಮೇಲ್ ಹೋಗಿ ಉಡ್ಸೋ ಪ್ಲಾನ್ ಏನಾದ್ರು ಇದ್ಯಾ? ಹೊಡ್ದಾಕ್ಬಿಡ್ತೀನಿ. ಮದ್ವೆ ಆಗಿದ್ದೀನಿ ಕಣೋ. ಕಮೀರ್ ಬಚ್ಚ, ಕಂಗ್ರಾಚುಲೇಷನ್, ಆಲ್ ದ ಬೆಸ್ಟ್. ನಾನು ಎಂತವಳ ಮದ್ವೆ ಆಗಿದ್ದೀನಿ ಅಂತ ಗೊತ್ತಾದ್ರೆ ನೀನ್ ಹೊಟ್ಟೆ ಉರ್ಕೋತೀಯ. ನಾನು ಹೋಗಿ ಹೋಗಿ ಆ ಕಾಂಜಿ ಪಿಜಿ ನಿವೇದಿತನ ಮದ್ವೆ ಆಗ್ಬಿಟ್ಟೆ. ನಿನ್ನಂತ ಹೆಂಡತಿ ನನಗ್ ಸಿಕ್ಲಿಲ್ವಲ್ಲ ಅಂತ ನೀನೇ ಉರ್ಕೊಳ್ತೀಯಮ್ಮ. ನನ್ನ ಹೆಂಡತಿಗಿಂತ ಚೆನ್ನಾಗಿದ್ದಾಳೇನೋ? ತೋರ್ಸ ಬಿಡೋ, ನೋಡಿ ಹೇಳ್ತೀನಿ. ಕ್ಯೂರಿಯಾಸಿಟಿ ಸ್ವಲ್ಪ ಹಂಗೆ ಇರ್ಲಿ, ಹಂಗೆಲ್ಲ ತೋರ್ಸ್ಕೊಳಕ್ ಆಗಲ್ಲಪ್ಪ. ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ ಮಗ, ತೋರ್ಸ ಬಿಡು ನಿನ್ ಹೆಂಡತಿನ. ಕರಿತೀನಿರು ಬಂಗಾರಿ. ಅವಳು ಬೆಂಕಿ ಹಚ್ಚಿದ್ರೆ ಅಷ್ಟೇ ಬರೋದು. ಫೈರ್ ಬ್ರ್ಯಾಂಡ್ ಬೆಂಕಿ ನೋಡ ನೋಡು, ನೀ ಹಂಗ ಪಾಕ್ರೆ ಹಿಂಗ ಪಾಕ್ರೆ ಹೆಂಗಡ ಪಾಕ್ರೆ, ನನ್ ಹೆಂಡತಿ ಹೀರೋಯಿನ್ ಮಾತ್ರಿಡ. ನೋಡಕೊಳ್ಳೆ ಕೊಹಿನೂರು ವಜ್ರ ಇದ್ದಾಗಿದ್ದಾಳಲ್ಲ. ಬಿಳಿ ಕಚ್ಚಿ ತಿಂದ್ಬಿಟ್ಟಿರೋ ಖರ್ಜೂರ ಇದ್ದಾಗಿದ್ದಾಳೆ ಇವಳು ವಜ್ರ. ಸೇಡು ಸೇಡು ಸೇಡು.
ಅಲ್ಲ ಯಾಕೆ ಯಾಕೆ ಒಂದು ಹೆಣ್ಣಿನ ಸೌಂದರ್ಯನ ಅಷ್ಟೊಂದು ತೇಜೋದೆ ಮಾಡ್ತಾ ಇದ್ದೀರಾ? ನನ್ನ ಮನಸ್ಸಿಗೆ ಎಷ್ಟು ಖೇದ ಉಂಟಾಗ್ತಿದೆ ಗೊತ್ತಾ? ಅಲ್ಲ ನಿಮ್ಗೆ ಅಕ್ಕ ತಂಗಿರ್ ಬೇರೆ ಇಲ್ವಾ? ನಾನು ಹೆಣ್ಣು ಅನ್ನೋದು ಮರ್ತು ಬಿಟ್ಟಿದ್ಯಲ್ಲ. ಅಕ್ಕ ಸ್ಕಿಟ್ ಗೆಲ್ಬೇಕು ಗಿಲ್ಡ 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 ಅಂತಿದ್ದೆ ಅನ್ಬಸ್ಸ. ಇಟ್ಕೊಂಡೆ ಬಂದವ್ರೆ ರೀ ಪ್ರೊಸೀಡ್. ನೋಡು ಅವಳ ಅಂದಾನ, ಅವಳು ನಡೀತಾ ಇದ್ರೆ ನಾವಿಲ್ಲೇ ನಡ್ದಂಗ ಆಗುತ್ತಲ್ಲ ಮಚ್ಚ. ಬಸ್ರಿ ಬಾತ್ಕೋಳಿ ನಡ್ದಂಗ್ ನಡೀತಿದ್ದಾಳೆ ಇವಳು. ಹೊಟ್ಟೆ ಉರ್ಸಕ್ ಬರ್ತಾ ಇದ್ರೆ ನೀವು ಬೇರೆ ರೀ ಪ್ರೊಸೀಡ್. ನೋಡು ಅವಳ ಅಂದಾನ, ಅವಳು ಹಂಗೆ ಸೊಂಟ ಪಳುತ್ತಾ ಇದ್ರೆ ಶಿಲಾಬಾಲಿಕೆನೇ ನಾಚ್ಕೊಳ್ಳುತ್ತಲ್ಲೋ. ಅಯ್ಯೋ ಈಗೇನ್ ಬೈತಾಳೆ ಅಂತ ಗೊತ್ತಾಯ್ತಾ ಇಲ್ವಲ್ಲ? ಹಳೆ ಮಹಾನಗರ ಪಾಲಿಕೆ ಬಿಲ್ಡಿಂಗ್ ತೆಗಿದಾಳೆ ಇವಳು ಶೀಲಾ ಪಾಲಿಕೆ ಅಂತ. ಹಿಂಗೂ ಸೇಡ್ ತೀರಿಸ್ಕೋಬೋದ ಮೇಡಮ್? ರೀ ನೀವೇನ ಯಮ್ಮ ಭಯಕ್ಕೆ ಎಷ್ಟಿಲ್ಲ ಆಯ್ತಿಲ್ಲ, ನೀವು ಪ್ರೊಸೀಡ್. ನೋಡಿ ಮೇಡಮ್, ಅವಳ ಕಣ್ಣನ ಆಕಾಶದಲ್ಲಿರೋ ನಕ್ಷತ್ರಕ್ಕಿಂತನೂ ಬ್ರೈಟ್ ಆಗಿ ಹೊಳಿತಾ ಇದೆಯಲ್ಲ. ದೇವ್ರೇ, ಈಗೇನ್ ಬೈದ ಈಗೇನ್ ಹಳೆ ಡೆಂಟ್ ಆಗಿರೋ ಭಿಕ್ಷಾ ಪಾತ್ರೆ ತೆಗಿದ್ಯಾ, ನಿನ್ನ ಕಣ್ಣು ನಕ್ಷತ್ರ. ನನ್ಗೊಂದು ಅನುಮಾನ ಆಯ್ತಾ ಅದೇ, ನೀವು ಆ ಅಕ್ಕ ಬೈಲಿ ಅಂತಲೇ ಸ್ಟಿಲ್ ಆಯ್ತಾ ಇದ್ದೀರಾ, ಇಲ್ಲ ನೀವೇ ಪ್ಲಾನ್ ಮಾಡಿ ಬೈಸಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಗೊಬ್ಬರಿ ಬಾಯಿಲಿ. ಈ ಮಂಗನಿಂದ ಮಾನವ ಅನ್ನೋ ಕಾನ್ಸೆಪ್ಟ್ ಆಗುವಾಗ ನೀನಾರ ಟ್ರಿಪ್ಗೆ ಹೋಗಿದ್ದೆ? ಎಷ್ಟು ಮಚ್ಚರ ಮಡಗಿರ್ಬೇಕು? 18 ವಾರಗಳಿಂದ ಸಿಕ್ತಿ ನೆಕ್ಸ್ಟ್ ಇಟ್ಟು ರೀ ಪ್ರೊಸೀಡ್. ಮಚ್ಚ ನೋಡ್ದೇನೋ? ಮಚ್ಚ ನಿನ್ ಹೆಂಡತಿ ನೋಡ್ತಿದ್ರೆ ನಂಗೆ ಹೊಟ್ಟೆ ಉರಿತದೆ ಕಣೋ. ನಾನು ಹೋಗಿ ಕೊಚ್ಚಿ ನಿವೇದಿತನ ಮದ್ವೆ ಆಗ್ಬಿಟ್ಟೆ. ಅವಳು ಕನ್ನಡನೋ ಯಪ್ಪಪ್ಪ. ಮಚ್ಚ ಇವಳ ನೋಡ್ತಿದ್ರೆ ಸ್ವರ್ಗಕ್ಕೆ ಏನೋ ಅಷ್ಟು ಅಂದವಾಗಿದ್ದಳಲ್ಲೋ. ನಿರಂಜನ್ ಅವ್ರೆ, ಬ್ರಹ್ಮ ಅಂದಾನೆಲ್ಲ ಮೂಟೆ ಕಟ್ಟಿ ಸೈಡ್ ಗಿಡಕ್ಕೆ ಅಂತ ಹೋದ. ಸ್ಲಿಪ್ ಆಗಿ ಸ್ವರ್ಗದಿಂದ ಭೂಮಿಗೆ ಬಿದ್ದಿರೋ ಅಂದ ಕಣೋ. ಒಂದ್ ನಿಮಿಷ, ಅದು ಸ್ವರ್ಗದಿಂದ ಸ್ಲಿಪ್ ಆಗಿರೋ ಕಸ ಅಲ್ಲ. BMP ಅವರು ಹಸಿ ಕಸ ಒಣ ಕಸ ಅಂತ ಸಪ್ರೇಟ್ ಮಾಡಿದಾಗ ಬಿದ್ದಿರೋ ಕಸ ಕಮ್ಮ ಅನ್ಸುತ್ತ. ನಿಮ್ ಬಾಯಿ ಮುನ್ನಾಕ್ರೆ ಪ್ರೊಸೀಡ್. ಏನ್ ಪುಟ್ರಂಗಣ ಹಿಡಿಯೋದ್ ಹಿಡ್ದಿದ್ಯಾ? ಸರಿಯಾಗಿರನ್ನ ಹಿಡ್ದಿದ್ಯಾ? ಇಷ್ಟಿದ್ದಾಳೆ, ಎಷ್ಟು ಮಾತಾಡ್ತಾನೆ. ಏಯ್ ಹೋಗಲ್ಲ. ಏನ್ ಚಂದನ್ ಶೆಟ್ಟಿ, ಹೋಗಿ ಆ ನಿವೇದಿತನ್ ಮದ್ವೆ ಆಗಿದ್ಯಲ್ಲ, 1 ವರ್ಷ ಕಾಯ್ದಿದ್ರೆ ಆ ಪುಟ್ರಂಗಣ ಅಂತಾರ ಒಂದ್ ಗಿಣಿ ಸಿಗ್ಬೋದಿತ್ತು. ಚಿಚಿ ಹೋಗೋಗ್. ಆ ಗಿಣಿಗೆ ನಾನು ಗುಣಿ ತೋರ್ಸ್ಲಿಲ್ಲ. ನನ್ನ ಹೆಸರು ಚಂದನ್ ಶೆಟ್ಟಿನೇ ಅಲ್ಲ. ಬಂದ್ರ ಅಲ್ಲಿ ಇನ್ಮೇಲಿಂದ ಇಲ್ಲೇ ಮಾರ್ಬೇಕು ಇವಾಗ. ಯಾಕೆ? ಇಲ್ಲಿ ಜನ ಇದ್ರ ತಾನೇ ನೀನೊಳ್ಳೆ. ಏ ಮಚ್ಚ, ಇವಾಗ ಜನ ಸೇರ್ತಾರ ಕಣೋ. ಜನ ಸೇರ್ತಾರ? ನಮ್ ಪುಟ್ರಂಗ ಮದ್ವೆ ಆಗಿದ್ದಾನೆ. ಅದಕ್ಕೆ ಅವನು ಮದ್ವೆ ಆಗಿರೋದು ಅಂತ ಹುಡ್ಗಿನೆಲ್ಲ ಕಣೋ, ಒಂದ್ ಸೂಪರ್ ಆಗಿರೋ ಹುಡ್ಗಿನ. ಅವಳು ನೋಡಕ್ಕೆ ಇವಾಗ ಊರ ಜನ ಎಲ್ಲ ಬರ್ತಾರೆ.
ನೋಡ್ತಾ ಇರು. ಹಂಗಾದ್ರೆ ಬಡ್ದು ಬಾಯ್ಗೆ ಹಾಕಬಿಡದೆ. ಕಳೆಪುರಿನೆಲ್ಲ ಮಾರ್ಬಿಡ್ತೀನಿ. ಓಕೆ ಮಚ್ಚ. ಏಯ್ ಬಂದ್ರು, ಎಲ್ರಿಗೂ ಗೊತ್ತು ತಾನೆ? ಕಳೆಪುರಿ 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 ಕಳೆಪುರಿ. ಲೈನಲ್ಲಿ ಬನ್ನಿ, ಗಲಾಟೆ ಮಾಡ್ಬಿಡಿ. ಏಯ್ ಹೋಗ್ರಂತೆ. ಸಾರ್ವಜನಿಕರಲ್ಲಿ ಬಂದು ವಿನಂತಿ, ಇಲ್ಲಿ ಸರಗಳರು ಫೋನ್ಗಳರು ಜಾಸ್ತಿ ಇರ್ತಾರೆ. ಅದಕ್ಕೆ ನಿಮ್ಮ ಸಾಮಾನುಗಳು ನಿಮ್ಮ ಕೈಯಲ್ಲಿ ಜಾಗೃತವಾಗಿರಲಿ. ಪುಟ್ರಂಗಣ ಬಾರೋ ಇಚ್ಛೆ. ಏಯ್ ಏನೋ ಯಾರ ಇವರೆಲ್ಲ? ಮಚ್ಚ, ನಿನ್ ಹೆಂಡತಿ ಚೆನ್ನಾಗಿದ್ದಾಳ, ಅಂದವಾಗಿದ್ದಾಳ ತಾನೆ? ಅವಳು ನೋಡಿ ಎಲ್ಲರೂ ಹುಡ್ಕೋಬೇಕು ತಾನೆ? ಹುಡ್ಸಕ್ಕೆ ತೋರ್ಸು ಮಗ. ಅಯ್ಯೋ ಏಯ್ ಅದ್ ಸರಿ, ಇದ್ಯಾರು ಮಗ? ಇವ್ ನಿನ್ನ ನೋಡಕ್ಕೆ ಅಫ್ಘಾನಿಸ್ತಾನಿಂದ ಬಂದಿದ್ದಾನೆ. ಹಲೋ ಮತ್ತೆ ಬೇಬು, ಬೇಗ ಕರ್ಸಿ, ನೋಡ್ಬೇಕು ಬೇಬು. ಏಯ್ ನೀನು ಅಫ್ಘಾನಿಸ್ತಾನದಿಂದ ಬಂದಿದ್ಯಾ? ಹೆಂಗ್ ಬಂದಿದ್ಯಾ? ಟ್ರೈನ್ ಟ್ರ್ಯಾಕ್ ಮೇಲೆ ಬಂದೆ. ಟ್ರೈನ್ ಅಲ್ಲೇ ಬರ್ಬೋದಾಗಿತ್ತಲ್ಲ. ಟ್ರೈನ್ ಟ್ರ್ಯಾಕ್ ಮೇಲೆ ಬರ್ಬೋದು, ನಾವು ಬರ್ಬಾರ್ದಾ? ಏಯ್ ಹೊಡ್ದಾಕ್ಬಿಡ್ತೀನಿ, ಕಳ್ಚ್ಕೊಳ್ಳಿ. ಆಗೋದಿಲ್ಲ ಮಚ್ಚ. ನಿನ್ ಹೆಂಡತಿನ ನೋಡ್ಬೇಕಾ, ಹುಡ್ಕೋಬೇಕಾ? ಹುಡ್ಸನ ತಾಳು, ಅಲ್ಲಿ ನೋಡು ಅವನ್ನ. ಅವನು ಆಗ್ರದಿಂದ ನಿನ್ ಹೆಂಡತಿ ನೋಡಕ್ ಬಂದಿದ್ದಾನೆ. ನೀನ್ ಆಗ್ರದಿಂದ ಬಂದಿದ್ಯಾ? ಅಲ್ಲಿ ತಾಜ್ ಮಹಲೇ ಇತ್ತಲ್ವೋ, ಅದನ್ನೇ ನೋಡ್ಬೋದಾಗಿತ್ತಲ್ಲ. ನನ್ನ ಹೆಂಡತಿ ನೋಡಕ್ ಯಾಕೆ ಬಂದಿದೀಯಾ? ನಿನ್ ಹೆಂಡತಿ ತಾಜ್ ಮಹಲ್ಗಿಂತ ಒಳ್ಳೆ ಅಂತ, ಅದಕ್ಕೆ ನೋಡಕ್ ಬಂದಿದ್ದೀನಿ. ಹೊಡ್ದು ಬಿಡ್ತೀನಿ. ಇವಾಗ 1 ನಿಮಿಷ ಟೈಮ್ ಕೊಡ್ತೀನಿ, ಎಲ್ರು ಕಳಿಸ್ಕೊಳ್ತಾ ಇರ್ಬೇಕು. ಮಚ್ಚ, ಏನು ಮಾತಾಡ್ತಿದ್ದೆ? ಕಳಿಸ್ತೀನಿ. ನನ್ನ ಹೆಂಡತಿ ನೋಡಕ್ ಯಾಕ್ರೋ ಇವರೆಲ್ಲ ಹಿಂಗಾಡ್ತಾ ಇದ್ದಾರೆ? ಬಂಗಾರಿ. ನೀವೆಲ್ಲ ಯಾಕೆ ಸ್ಟಿಲ್ ಆದ್ರಿ? ಅಯ್ಯೋ ಈಗೇನ್ ಬೈತಾಳಪ್ಪ ಇವ ಅಕ್ಕ ಇವರೆಲ್ಲ ಸ್ಟಿಲ್ ಆಗೋರೆ. ಈಗೇನ್ ಬೈಬೇಕು ಅನ್ಕೊಂಡಿದ್ವಿ? ಈಗೇನ್ ಬೈಬೇಕು ಹೇಳು? ಏನ್ ಹೇಳ್ ತಾಯಿ? ಏನು ಇಲ್ಲ ಬಿಡು. ಅವಳೇನು ಬೈಯೋದಿಲ್ಲ ಮತ್ತೆ. ಸ್ಟಿಲ್ ಇಂದ ಹೊರಗೆ ಬನ್ನಿ ಪ್ರಸೀದ್. ಚಿನ್ನ ಏನೇ ಮಾಡಿದ್ರು ಇವರೆಲ್ಲ ಸೇರಿ ನಾನು ಮದ್ವೆ ಆಗೋದು ಊರವ್ರ ಖುಷಿಗೋಸ್ಕರ ಅಲ್ಲ. ಸುಮ್ನಿರು. ಊರವ್ರ ಖುಷಿಗಲ್ಲ, ನಿನ್ ಖುಷಿಗೆ ನೀನ್ ಮದ್ವೆ ಆಗ್ಬೇಕು. ಬಮ್ಮ ಆಯ್ತು. ಸೋಪ್ನ ಬಿಟ್ಬಿಟ್ಟು ಬಂದವಳೆ, ಇಲ್ಲಿ ನಾನು ಕೆಡಕ್ ತಕೂತಾವಳೆ. ಓ ದೇವ್ರೆ, ಯಾಕಿಷ್ಟೊಂದು ಸೌಂದರ್ಯ ನನ್ನೊಬ್ಳಿಗೆ ಕೊಟ್ಟೆ? ಎಲ್ಲ ಆದ್ಮೇಲೆ ನಿನ್ ಜೊತೆ ಬಾಳಿದ್ರೆ ನನ್ ಬಾಳು ನಾಯಿಗಿತ್ತು ಕಡೆ. ನಾನೊಂದು ಕ್ಷಣ ಇಲ್ಲಿರಲ್ಲ. ಹೋಗ್ತೀನಿ. ಹೋಗ್ಬೇಡ್ವಾ? ವಾಡ್ದ ಸಾಯ್ಸಕ್ ಮುಂಚೆ ಸುಮ್ನೆ ಇದ್ಬಿಡು. ಏನಕ್ಕ ನಿಂದು? ಕೊಬ್ರೆ ಏನಿಲ್ಲ, ಈ ಬ್ರಹ್ಮ ನಿನ್ನನ್ನು ಲಂಚ್ ಟೈಮ್ ಅಲ್ಲಿ ಸೃಷ್ಟಿ ಮಾಡಿರ್ಬೇಕು. ಅದೇ ಒಂಥರ ಜಿಲೇಬಿ ಹೆಂಗೆ ಸೃಷ್ಟಿ ಮಾಡ. ಬಲ್ಗೈಲಿ ಊಟ ಮಾಡ್ಕೊಂಡು ಎಡಗೈಲಿ ಸುಮ್ನೆ ಹಂಗೆ ಗೀಚ್ ಬೀಸ್ ಹಾಕ್ಬಿಟ್ಟಿಯಾನೆ. ಈ ಒಂದು ಫಿಗರ್ ನೋಡಿದ ಮೇಲೆ ನಾನು ಏನಾಗಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಫಿಗರ್ಗೂ ಈ ಹಾಡ್ಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಬಟ್ ಸಾಧು ಸರ್,
ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಒಂದು ದುರಂತದ ಬಗ್ಗೆ? ಈ ನೀ ಸುನೀತಣ್ಣ ಇದನ್ನಲ್ಲ, ಅವನು ಕೋಪಕ್ಕೆ ನಮ್ಮ ಆ ಹುಡುಗಿ ಮೇಲೆ ಏನೇನೋ ಬಾಯಿ ಬಂದಂಗೆ ಮಾತಾಡ್ದ. ನಾನು ವರ್ಣಿಸೋ ರೀತಿನೇ ಬೇರೆ ಇತ್ತು. ನೋಡೋ 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 ಹೆಂಗವಳು ನೋಡೋ ನಮ್ಮ ಕೊಬ್ಬರಿ ಹೆಂಗೇರಿ ಮೋರಿ ನೀರ್ ಮೇಲಿರೋ ನೊರೆ ಇದ್ದಂಗ ಹೆಂಗ್ ಬೆಳೆದು ನಿಂತವ್ ನೋಡೋ ನೋಡು, ಹೆಂಗ್ ಬೆಳೆದು ನಿಂತವ್ ನೋಡು. ಆ ಕಾಸ್ಟ್ಯೂಮು, ಆ ಇದು ಕಟ್ಟಿಂಗು, ಇದನ್ನೆಲ್ಲ ನೋಡ್ ನನಗೆ ಇಲಿ ಕಚ್ಚಿರೋ ಎಲೆಕ್ಟ್ರಿಕ್ ಕೇಬಲ್ ಆದಂಗ ಆಗ್ಬಿಟ್ಟು. ಆದ್ರೂ ಗೊಬ್ಬರ ಇದ್ದಾಗ ಯಾರನ್ನು ನಾವು ನೋಡಕ್ಕಾಗಲ್ಲ. ಬಟ್ ಆದ್ರೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ಇದೆಯಲ್ಲ, ಕೆಲವ್ರನ್ನ ಏನು ಮಾಡಕ್ಕಲ್ಲ. ಅವ್ರ ಸ್ಕಿಟ್ ಅಲ್ಲಿ ಅವ್ರು ಬಂದಾಗ ಬೇರೆ ಏನು ನಮಗ್ ಕಾಣೋದಿಲ್ಲ. ಇವತ್ತು ಪಾಪ ಗೊಬ್ಬರನ ಗೋಳಿ ಮುಕ್ಕೊಂಡು ಇರೋ ಬರೋ ಎಲ್ಲ ಕೋಪನ ತೀರ್ಸ್ಕೊಂಡಿದ್ದು ಒಬ್ರೇ ಒಬ್ರು ಸುನೀತಣ್ಣ ಬಾಲಸುಬ್ರಹ್ಮಣ್ಯಂ ಅವರು. ನಾನಂತೂ ಸಕ್ಕದಾಗಿ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸಾಧು ಸರ್. ಶ್ರುತಿ ಮೇಡಮ್, ಗೊಬ್ರ ಪ್ಲೀಸ್ ಈ ಗೆಟಪ್ ಅಲ್ಲಿ ನೀನ್ ಅದೊಂದು ಕಪ್ಪೆ ಮುತಿ ಮಾಡ್ತೀಯಲ್ಲ, ಮಾಡ ಅದನ್ನ ಪ್ಲೀಸ್. ಯಾವ್ದಾವ್ರ ಕ್ಯಾಮ್ರಾ ಧೈರ್ಯ ಇದ್ರೆ ಕ್ಲೋಸ್ ಅಪ್ ಅಲ್ಲಿ ನಿನ್ನ ನೋಡ್ಲಿ. ಇದಕ್ಕೆ ನಗ್ತೀರಿ? ಸೇಮ್ ನನ್ನಂಗೆ ಪೀಕೇನು ಕಾಣೋದು ಸೇಮು. ಮುಗಿದ್ಲ ಪಾಂಡೆ ಏನಿದು? ಒಂದ್ ಸೆಕೆಂಡ್ ಹತ್ರಕ್ ಬಂದು ಕೊಟ್ರ ಅನ್ನ. ಹಲೋ ಬನ್ನಿ ಇಲ್ಲಿ, ನೀವು ದಯವಿಟ್ಟು ಮದ್ದಿಗೆ ಬನ್ನಿ ಇಲ್ಲಿ ಬನ್ನಿ. ಏನು? ಅಲ್ಲ ಒಂದ್ ನಿಮಿಷ ಇರು ಗೊಬ್ರ, ಕನ್ನಡಕವನ್ನ ತೆಗೀರಿ, ಕನ್ನಡಕವನ್ನ ತೆಗೀರಿ. ತೆಗಿರಿ ತೆಗಿರಿ. ರಿಮೂವ್ ಇಟ್. ಗೊಬ್ರ ನಿನಗೆ ರಿತಿಕ್ ರೋಷನ್ ತರ ಒಬ್ಬ ಹುಡುಗ ನಿನ್ನ ಎದುರಿಗೆ ಬಂದ್ ನಿಂತ್ರೆ ನೀನ್ ಎಷ್ಟು ಪ್ರೀತಿಯಿಂದ ತಬ್ಕೋಬಹುದು, ಅಷ್ಟು ಪ್ರೀತಿಯಿಂದ ನಿರಂಜನ್ ತಬ್ಕೋ ಹೇಳ್ತೀನಿ. ಯಾಕೆ? ರೆಡಿ 1 2 3. ಇದ್ಯಾವ್ದಿದು? ಇವಾಗ ಸೌಂಡ್ ಹಾಕ್ರಪ್ಪ, ಕಪ್ಪೆ ಸೌಂಡು. ನಿಜವಾಗ್ಲೂ ವೇದಿಕೆ ಮೇಲೆ ಇನ್ನೊಬ್ರು ಇವನ ಅಂದ, ಚಂದ, ಸೌಂದರ್ಯ, ಆ ಶೃಂಗಾರ, ಆ ಒಂದು ವಯ್ಯಾರನ ಕ್ಲೋಸ್ ಅಪ್ ಅಲ್ಲಿ ನೋಡ್ಬೇಕು ಅಂತ ಮನಸ್ಸಿನ ಮಾತುಗಳು ನನ್ನ ಹೃದಯಕ್ಕೆ ತಟ್ಟಾಗಿದೆ. ಶ್ರುತಿ ಮೇಡಮ್, ಖಂಡಿತವಾಗ್ಲೂ ನೀವು ಅಂದಾನ ಕಣ್ಣ ಸೆರೆ ತುಂಬ್ಕೋಬೇಕು ಅಂತ ಇದ್ದೀರಾ. ನೋಡ್ರಿ ಹೋಗು. ತೋರ್ಸೋ ಗೊಬ್ಬರ ಹತ್ರದಿಂದ. ನನ್ಗೆ ನಾಚಿಕೆ ಆಯ್ತಾ ಇದೆ. ಮೇಡಮ್ ಹಂಗೆ ಅಲ್ಲಿಂದ ನಿಮ್ ಕಣ್ ತೋರಿಸಿ ಹೆಂಗಾಗಿದೆ ಈಗ? ಸಕ್ಕತ್ತಾಗಿದೆ. ಆಮೇಲೆ ಈ ಸ್ಕಿಟ್ ಅಲ್ಲಿ ನನಗೆ ಇನ್ನೂ ತುಂಬಾನೇ ಖುಷಿಯಾಗಿದ್ದು, ಯಾವಾಗ ನೋಡಿದ್ರು ಸುನೀತಾ ಮೇಡಮ್ ಅವ್ರನ್ನ ಏನು ಮಾಂಸ ಗುಡ್ಡೆ ಅಂತೆ ಅಪ್ಪ ಈ ತರ ಎಲ್ಲ ಬೈತಾ ಇದ್ದ ಸುನೀತಾ ಅವ್ರಿಗೆ ಒಂದೇ ಒಂದು ಅವಕಾಶ ಆ ಭಗವಂತ ಸುನೀತಾ ಅವ್ರಿಗೆ ಕೊಡಬಾರ್ದ ಅಂತ ನಾನು ಕಾಯ್ತಾ ಇದ್ದೆ. ಸ್ಕ್ರಿಪ್ಟ್ ರೈಟರ್
ಥ್ಯಾಂಕ್ ಯು ಸೋ ಮಚ್. ಸಂದೀಪ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ನೋಡಲಿ ತುಂಬಾ ಸುಂದರವಾಗಿ ಒಂದು ಹುಡುಗಿ ಪೋಸಲ್ಲಿ ನಿಂತ್ಕೋ, ಹಂಗ್ ನಿಂತ್ಕೋ. ಕಮಾನ್ ಸುನಿತಾ, ಇವಾಗ ಈ ಮಂಗನಿಂದ ಮಾನವ ಅನ್ನೋ ಕಾನ್ಸೆಪ್ಟ್ ಆಗುವಾಗ ನೀನೇನೋ ಟ್ರಿಪ್ಗೆ ಹೋಗಿದ್ಯಾ? ಇಲ್ಲ, ಯಾಕೆ? ಇಲ್ಲ ಮಂಗನಾಗೆ ಉಳ್ಕೊಂಡಿದ್ಯಲ್ಲ ಅದಕ್ಕೆ. ಆದ್ರೆ ಇವತ್ತು ಅವ್ರು ಹೇಳಿರುವ ಎಲ್ಲಾನು ನಿನ್ ಈ ಗೆಟಪ್ಗೆ ಮ್ಯಾಚ್ ಆಗ್ತಾ ಇತ್ತು ಕಣ. ಆದ್ರೂ ಗೊಬ್ರ ನಿಮ್ಮ ಎನರ್ಜಿ, ನಿಮ್ಮ ಡ್ಯಾನ್ಸಿಂಗ್ ಸ್ಟೈಲ್ ಸೂಪರ್ ಅಲ್ಲಿ ಸೂಪರ್ ರೀ, ಸಕ್ಕದಾಗ ಮಾಡಿದ್ರಿ. ಇನ್ ಈ ಕಡೆ ಪ್ರಿಯಾಂಕಾ, ವಾಟ್ ಎ ಡ್ಯಾನ್ಸ್ ಅಂಡ್ ವಾಟ್ ಎನ್ ಎನರ್ಜಿ ಪ್ರಿಯಾಂಕಾ. ಆ ಕಡೆ ನಮ್ ಚಂದನ್ ಶೆಟ್ಟಿ, ಎಸ್ ಮ್ಯಾಮ್. ಅವಳು ನೋಡಿ ನಿವೇದಿತಾ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆ ಗೊತ್ತಾ. ನಿನ್ನ ವಾಕಿಂಗ್ ಸ್ಟೈಲ್ ತುಂಬಾ ಚೆನ್ನಾಗಿತ್ತು, ಆ ನಿನ್ ಹೇರ್ ಸ್ಟೈಲ್ ನೀನ್ ತಗೊಳ್ತಾ ಇದ್ದಿದ್ದು ಅದೆಲ್ಲ ಒಂಥರ ಸ್ಟೈಲಿಶ್ ಆಗಿತ್ತು. ನಿವಿ, ಈ ಸ್ಕಿಟ್ ಅಲ್ಲಿ ಒಂದ್ ವಿಶೇಷ ಏನ್ ಗೊತ್ತಾ? ಏನು? ಇವತ್ತು ಈ ಸ್ಕಿಟ್ ಅಲ್ಲಿ ಎಲ್ಲಾ ಹುಡುಗಿಯರು ಹುಡ್ಗನ್ ಗೆಟಪ್ ಅಲ್ಲಿ ಇದ್ರು, ಒಬ್ಬ ಹುಡುಗಿನೂ ಬಿಡದೆ ಎಲ್ಲಾ ಹುಡುಗಿಯರು ಈ ಸ್ಕಿಟ್ ಅಲ್ಲಿ ಇದ್ರು. ಪ್ಲೀಸ್ ಎಲ್ಲಾ ಹುಡುಗಿಯರು ವೇದಿಕೆ ಮೇಲೆ ಬನ್ರಿ, ನಿಮ್ ಜೊತೆ ನನ್ಗೊಂದ್ ಫೋಟೋ. ಇವತ್ತು ಈ ಸ್ಕಿಟ್ ಅಲ್ಲಿ ವಿಶೇಷವಾಗಿ ಎಲ್ಲಾ ಹುಡುಗಿಯರು ಹುಡುಗನ್ ಗೆಟಪ್ ಅಲ್ಲಿ ಬಂದಿದ್ದಾರೆ. ಈ ನನ್ನ ಸುಂದರಿಯರ ಜೊತೆಗೆ ನಂದೊಂದು ಫೋಟೋ. ಈ ಸ್ಕಿಟ್ಗೆ ಇಲ್ಲಿರುವಂತ ಎಲ್ಲಾ ಹುಡುಗಿಯರಿಗೆ ನಾವೇನ್ ಕೊಡ್ಬೋದು? ಇದೇ ಖುಷಿಗೆ ಏನ್ ಬೇಕಾದ್ರೆ ಕೊಡ್ಬೋದು. ಕೊಡಿ ಸರ್, ಒಂದು ಕೊಡಕ್ ಸಾಧ್ಯವಾಗಿರೋದು. ಮೇಡಮ್, ನಿಮಗೆ ಹುಡುಗನ್ ಗೆಟಪ್ ಹಾಕ್ದಾಗಿಂದ ನೆಕ್ಸ್ಟ್ ಜನ್ಮ ಅಂತ ಒಂದಿದ್ರೆ ನಾ ಹುಡುಗ ಅಂತಾನೆ ಹುಟ್ಟಬೇಕು ಅಂತ ಕಾಯ್ತಾ ಹೇಳಿ. ಏ ನೋ ವೇ, ಚಾನ್ಸ್ ಇಲ್ಲ ಮ್ಯಾಮ್. ನನಗೆ ನೀನ್ ವರ್ಲ್ಡ್ ಗೆ ರಿಚೆಸ್ಟ್ ಹುಡುಗ, ಮೋಸ್ಟ್ ಹ್ಯಾಂಡ್ಸಮ್ ಹುಡುಗ ಆಗ್ತಿ ಅಂತ ದೇವ್ರ ವರ ಕೊಟ್ರು. ನಾನು ಹುಡುಗ ಹುಟ್ಟಲ್ಲ. ಯಾಕೆಂದ್ರೆ ಮೋಸ್ಟ್ ರಿಚೆಸ್ಟ್ ಹುಡುಗನ್ ಹೆಂಡತಿಯಾಗಿ ಹುಟ್ಟಬೇಕು ಅಂತ ಬೇಡ್ಕೊಬಿಡ್ತಾಳೆ. ಅದು ಬೇಕಿದ್ರೆ ಬೇಡ್ಕೋತೀನಿ. ಏನಕ್ಕೆ ಹುಡುಗ ಹುಟ್ಟಲ್ಲ? ಇಲ್ಲೇ ನೋಡಿ, ಹುಡುಗರಿಗೂ ಒಂದು ಹುಡುಗಿರಿಗೆ ಎಷ್ಟು ಬಂಗಾರದಿಂದ ಅಂತ ಗೊಂಬೆ ಗೊಂಬೆ ಸಾಂಗ್ ಅದು ಎಷ್ಟು ಇದೆ. ಹುಡುಗರಿಗೆ ಏನಾದ್ರೂ ಒಂದ್ ಸಾಂಗ್ ಇದೆಯಾ? ಎಲ್ಲೋ ಇರ್ಬೋದು, ಒಂದು ಎರಡು. ನಿಮ್ ಯಜಮಾನ್ರ ಮಾಡಿಲ್ವಾ ಪೊಗರು, ಅಣ್ಣನಿಗೆ ಪೊಗರು ಪಗರು? ಅದೇ ಖರಾಬು ಖರಾಬು ಅಂತಾನೆ ಇರೋದದು. ಹುಡುಗರು ಅಂದ್ರೆ ನನಗೆ ಇಷ್ಟ. ಅಂದ್ರೆ ಇನ್ನೊಂದ್ಸಲ ಇಲ್ಲಮ್ಮ, ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ನಾನು ಹುಡುಗ ಆಗ್ಬಿಟ್ರೆ ಎಷ್ಟು ಬಟ್ಟೆ ಹಾಕೊಳಕ್ಕಾಗಲ್ಲ, ಹೀಲ್ಸ್ ಹಾಕೊಳಕ್ಕಾಗಲ್ಲ, ನೇಲ್ಸ್ ಮಾಡ್ಕೊಳಕ್ಕಾಗಲ್ಲ, ಹೇರ್ ಸ್ಟೈಲ್ ಮಾಡ್ಕೊಳಕ್ಕಾಗಲ್ಲ. ಬರೀ ಒಂದೇ ಹೇರು, ಒಂದೇ ಮೀಸೆ, ಒಂದೇ ಗಡ್ಡ, ಒಂದೇ ಬಟ್ಟೆ. ನೀವು ಒಂದ್ ವಿಷಯ ಇಲ್ಲ, ದಿನ ಬೇರೆ ಬೇರೆ ಬಟ್ಟೆ ಹಾಕೊಂಡ್ ಬಂದ್ರೆ ಯಾರಿಗೂ ಗೊತ್ತಾಗಲ್ಲ. ಅದೇ ನೀವೇ ಹೇಳ್ತೀರಾ, ನೀವೇ ಅವತ್ ಹಾಕೊಂಡಿದ್ ಸ್ಯಾರಿಗೆ ಎಷ್ಟ್ ಚೆನ್ನಾಗಿತ್ತು ಗೊತ್ತಂತ ಇನ್ನೂ ಹೇಳ್ತೀರಾ. ನೋಡಿ, ಹುಡುಗಿ ಇತ್ತು ಪವರೇ ಹಂಗೆ. ಹೌದಾ? ಇಲ್ಲ, ಅವ್ರಿಗೆ ಹೇಳ್ತಿರೋದು ಕರೆಕ್ಟು. ನೀವ್ ಹಾಕೊಂಡ್ ಬಂದಿದ್ ಸಾರಿ ಚೆನ್ನಾಗಿತ್ತು, ನೀವ್ ಹಾಕೊಂಡಿದ್ದು ವಾಲೆ ಚೆನ್ನಾಗಿತ್ತು, ಹಿಂಗೆ ಹೇಳ್ಬೇಕು ಹೊರ್ತು ನೀವು ತೋಲೆಲ್ಲ ಹಾಕೋಣ ತೊಳೆ ಅಂತ ಗಂಡಸರಿಗೆ ಮಾತ್ರ ಹೇಳಕ್ ಸಾಕು. ಹಲೋ ಹಲೋ, ಒಂದ್ ನಿಮಿಷ. ನಾವು ಹುಡುಗಿರು ಹುಡುಗರ್ ತರ ಡ್ರೆಸ್ ಹಾಕೊಂಡ್ರೆ ಎಷ್ಟು ಸ್ಮಾರ್ಟ್ ಆಗಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದೀವಿ. ಈ ತೊಲೆ ಎಲ್ಲ ಇಟ್ಕೊಂಡು ಹುಡುಗಿರ್ ನೋಡಿ ಹೆಂಗ್ ಕಾಣಿಸ್ತಾ ಇದಾರೆ ಅಂತ. ಅಯ್ಯಪ್ಪನ ಒಂದ್ಸರಿ ನೋಡಿ ಕ್ಲೋಸ್ ಅಪ್ ಅಲ್ಲಿ. ಅವರು ಕ್ಯಾಟ್ ವಾಕ್ ಅಲ್ಲ, ಸ್ನೇಕ್ ವಾಕ್ ಮಾಡ್ಕೊಂಡ್ ಬರ್ತಾರೆ ಹಿಂಗೆ. ಅದೇ ನಾನೇನಾದ್ರೂ ನಿಜವಾಗ್ಲೂ ಒಂದ್ ಹುಡುಗ ಆಗಿದ್ದಿದ್ರೆ ಹೆಂಗಿರ್ತಿದೆ ಗೊತ್ತಾ? ಫುಲ್ ಒಂದು ದೊಡ್ಡ ಕಂಪನಿಗೆ ಸಿಇಒ. ನಾನ್ ಹಿಂಗ್ ನಡ್ಕೊಂಡ್ ಹೋಗ್ತಿದ್ರೆ ಎಲ್ಲರೂ ನನ್ನೇ ನೋಡ್ತಿರ್ಬೇಕು. ಈ ಹುಡುಗಂಗೆ ಏನೋ ಸಮಸ್ಯೆ ಇದೆ ಅಂತ ಎಲ್ಲಾರು ನನ್ನ ನೋಡ್ತಾ ಇರ್ಬೇಕು. ಏನ್ ಚೆನ್ನಾಗಿದ್ದಾನೆ, ನನ್ ಇವನ್ ಬೇಕಲ್ಲ, ಅವ್ನ ಮದ್ವೆ ಆಗ್ಬೇಕು, ಅವ್ನ ಇಷ್ಟಪಡ್ಬೇಕು ಅಂತ ಅನ್ಸ್ತಾ ಇರ್ಬೇಕು. ಆದ್ರೆ ನಾನ್ ಮಾತ್ರ ಒಂದೇ ಒಂದ್ ಹುಡ್ಗಿನ ಇಷ್ಟಪಡ್ಬೇಕು, ನನ್ ತರದವಳನ್ನ. ಅದ್ಯಾರು ಗೊಬ್ರನ? ನಂತರ ಇನ್ನೊಂದ್ ಹುಡ್ಗಿನ ನಾನೇ ಶಾಪ ಕೊಡ್ತೀನಿ. ಮುಂದಿನ ಜನ್ಮ ಅಂತಿದ್ರೆ ನೀನು ಹುಡುಗ ಆಗಿ ಹುಟ್ಟು. ಎಲ್ಲಾ ಗಂಡಸರು ಸೇರ್ ಶಾಪ ಕೊಡ. ಎಲ್ಲ ಎದ್ದೇಳ್ರು, ಎಲ್ಲ ಹಿಂಗ್ ಕೈ ಇಟ್ಕೊಳ್ರು.
ಮುಂದಿನ ಜನ್ಮ ಅಂತಂದಿದ್ರೆ ಮುಂದಿನ ಜನ್ಮ ನೀವಿ ಬೇಡ. ನೀನು ಹುಡುಗಾಗೆ ಹುಟ್ಟು. ಆಯ್ತು, ಮುಂದಿನ ಜನ್ಮ ನಾನು ಹುಡುಗ ಆಗೋಗ್ತೀನಿ, ನೀವು ನನ್ನ ನೋಡೋ ಹುಡುಗಿ ಆಗುಟ್ಟಿ. ಇದು ಜನ್ಮ ಜನ್ಮದ ಕತೆ. ನೆಕ್ಸ್ಟ್ ಜನ್ಮದಲ್ಲಿ ನಾನು ನಿನ್ನ ಸಿಗೋಣ. ಸಿಗೋಣ. ಅಲ್ಲಿವರೆಗೂ ಗ್ಯಾಲರಿಲಿ ಕೂತಿರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಪ್ಪ ಅಮ್ಮ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮಕ್ಕಳನ್ನ ಪಕ್ಕದ ಮನೇಲಿ ಬಿಟ್ಟು ಹೋಗೋದು ಕಾಮನ್. ಆದ್ರೆ ಇಲ್ಲೊಬ್ಬ ಗಂಡ ಹೊರಗೆ ಹೋಗ್ಬೇಕಾದ್ರೆ ಹೆಂಡತಿನೇ ಎದುರುಗಡೆ ಮನೆಗೆ ಬಿಟ್ಟು ಹೋಗ್ತಾ ಇದ್ದಾನೆ. ಬಿಟ್ಟು ಹೋದ್ಮೇಲೆ ಏನಾಗತ್ತೆ ಅದನ್ನ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಪ್ರಶಾಂತ್, ಸುಷ್ಮಿತಾ, ಮಾನಸ ಹಾಗೂ ಚಂದ್ರಪ್ರಭಾ. ಏನೇ ಏನ್ರಿ ಆಫೀಸ್ ಗೊತ್ತಾಯ್ತು, ಆಫೀಸ್ ಹೋಯ್ತೀನಿ. ಆಫೀಸ್ಗೆ ಹೋದ್ರೆ ಒಳ್ಳೇದು, ವಾಪಸ್ ಬರ್ಲಿಲ್ಲ ಅಂದ್ರೆ ಇನ್ನೂ ಒಳ್ಳೇದು. ಸರಿ ಸರಿ, ನಂಗೆ ಟಿಫನ್ಗೆ ಏನ್ ಹಾಕಿದ್ಯಾ ನೋಡು, ಮೇಲ್ಗಡೆ 50 ರೂಪಾಯಿ ಇಟ್ಟಿದ್ದೀನಿ. 8 ಪರೋಟ ತಕೋ, ಕೆಳಗೆ 10 ರೂಪಾಯಿ ಮಾಡಿದ್ದೀನಿ. ಅದರಲ್ಲಿ ರಸಬಾಳೆ ಬಾಳೆಹಣ್ಣು ತಗೊಂಡ್ ತಿನ್ಕೋ. ಹೋಗಲೇ, ಸ್ವಲ್ಪನಾದ್ರೂ ಹುಡುಗಿ ತರ ಮಾತಾಡೋ. ಹುಡುಗಿ ತರ ಮಾತಾಡೋ. ಸ್ವಲ್ಪನಾದ್ರೂ. ಬಿದ್ದೋದ್ರಾ? ನಿನ್ನ ಮದ್ವೆ ಆದಾಗ್ಲೇ ನಾನು ಯಾವತ್ತೋ ಬಿದ್ದೋದೆ. ನಿನಗೆ ಎಷ್ಟು ಸತಿ ಹೇಳಿದೀನಿ ಬೆಳಗ್ಗೆ ಬೆಳಗ್ಗೆ ನಿನ್ನ ಮುಖ ನನ್ನ ತೋರಿಸ್ಬೇಡ ಅಂತ, ಮತ್ತೆ ಮತ್ತೆ ಅದನ್ನೇ ಮಾಡ್ತೀಯಲ್ಲಮ್ಮ. ಸಾರಿ, ಇವಳು ಯಾರು ಅಂತ ಹೇಳಿಲ್ಲ ಅಲ್ಲ. ನನ್ನ ಹೆಂಡತಿ, ನನ್ನ ಸೌಭಾಗ್ಯ ದೇವತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಅಲ್ಲ, ಇವಳ ಹೆಸರೇನು ಗೊತ್ತಾ? ಬಾಂಬ್ ಬಬ್ಲಿ ಅಂತ. ನೋಡು, ಇವತ್ ನೈಟು ನನ್ ಮನೆಗ್ ಬರ್ತಾ ಇಲ್ಲ, ತುಂಬಾ ಕೆಲ್ಸ ಇದೆ ಆಫೀಸಲ್ಲಿ. ರೀ, ನೀವಿಲ್ದೆ ನೈಟ್ ಹೇಗಿರ್ಲಿ? ಮೊದ್ಲೇ ದೆವ್ವ ಅಂದ್ರೆ ನನಗ್ ಭಯ. ದೆವ್ವಕ್ ನಿನ್ ಮುಖ ತೋರ್ಸು, ಅದೇ ಎದ್ರಕೊಂಡು ಓಡೋಗುತ್ತೆ. ನಿನ್ನ ಪಕ್ಕದ ಮನೇಲಿ ಬಿಟ್ಟು ಹೋಗ್ತೀನಿ. ನನ್ನ ಗಂಡ ಮತ್ತೆ ಬಂತ ಅನ್ಸ್ತದೆ. ಅವನು ಸೇರಿದ್ರೆ ಗಾಳಿಗಾಚಾರ ಬಿಡಿಸ್ತೀನಿ, ನೋಡ್ತಾ ಇರ್ರಿ. ಬನ್ನಿ, ಬನ್ನಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಇವಳು ನನ್ನ ಹೆಂಡತಿ. ನಮ್ದು ಎದುರು ಮನೆನೆ. ನನ್ಗೆ ಇವತ್ತು ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ, ರಾತ್ರಿ ಮನೆಗ್ ಬರಕ್ ಆಗ್ತಿಲ್ಲ. ನನ್ನ ಹೆಂಡತಿನ ನಿಮ್ ಮನೇಲಿ ಇಡ್ಸ್ಕೊತೀರಾ? ಓ, ಧಾರಾಳವಾಗಿರ್ಲಿ, ಕರ್ಕೊಂಡು ಹೋಗ್ಬಿಡ್ತೀನಿ. ಆಯ್ತು, ಧಾರಾಳವಾಗಿರ್ಲಿ. ನೀವು ಕೆಲ್ಸಕ್ಕೆ ಹೋಗಿದ್ ಬನ್ನಿ. ಹೋಗೆ, ಸರಿ ರೀ, ಹೋಗ್ ಬರ್ತೀನಿ. ಹೋಗ್ ಬನ್ನಿ. ನೋಡಿ, ಬಾ ಹೇಳ್ತೇನೆ ಹೋಗ್ತಿದಾರಕ್ಕ. ನೋಡೆ, ಗಂಡ್ಸು ಅಂದನು ಮಾಂಸ ಇದ್ದಂಗೆ ತಿಂದ್ಬಿಟ್ಟಿ ಮೂಳಿಯ ಬಿಸಾಕ್ಬೇಕು. ಕತ್ತಂಗ್ ನ್ಯಾತಕಂತ ತಿರ್ಗಕ್ ಹೋಗ್ಬಾರ್ದು, ಇಲ್ಲಾರು ತಲೆ ಮೇಲೆ ಬಂದು ಕೂತ್ಕೊಬಿಡ್ತಾರೆ. ಸರಿ, ಬನ್ನಿ ಕತ್ತೀನಿ ಹಂಗಾರ ನಾನು. ಏನೋ ಮೂಮೆಂಟ್ ಅದು. ಸಾರಿ ಕಣೆ, ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡಿ. ಕ್ಷಮಿಸಿ, ನಾನ್ ತಪ್ಪಿ ಯಾವ್ದೋ ಬೇರೆ ಮನೆಗೆ ಬಂದ್ಬಿಟ್ಟು. ಇಲ್ಲ, ಇದು ನಿಮ್ಮನೇನೆ. ಆಕ್ಚುಲಿ ನನ್ನ ಹೆಸರು ಬಿಳಿ ಅಂತ. ನಮ್ಮ ಯಜಮಾನ್ರು ಊರಲ್ಲಿ ಇರಲ್ಲ ಅಂದ್ಬಿಟ್ಟು ನನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಓ ಹೌದಾ, ಸರಿ ಸರಿ, ನೀವು ಮಲ್ಕೊಳ್ಳಿ, ನಾನು ಮಲ್ಕೋತೀನಿ. ಅಯ್ಯಯ್ಯೋ, ಊಟ ಮಾಡ್ದೇನೆ ಮಲಗ್ತೀರಾ? ನನ್ನನ್ನು ಯಾರೋ ಊಟ ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾರಾ? ನೋಡಮ್ಮ, ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಇರಿ, ನಾನು ತಗೊಂಡ್ಬರ್ತೀನಿ. ಅದು ಕೈ ತೊಳಿಬೇಕಿತ್ತು, ತೊಳ್ಕೊಂಡ್ ಬರ್ತೀನಿ. ನಾನೇ ತೊಳಸ್ತೀನಲ್ಲ.
ಯಾಕೆ ನಾನು ಹಾಗೆ ನೋಡ್ತಾನೆ ಇದ್ದೀರಾ? ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸ್ತಿದೆ. ಸೌಂದರ್ಯದಕ್ಕೆ ಈ ಬೇಸಿಗೆಲು ಈ ತರ ಸಿಡ್ಲು ಬಡಿತಿದೆ ಅಂದ್ರೆ ಈ ಪ್ರಕೃತಿ ನಮಗೇನೋ ಹೇಳ್ತಾ ಇದೆ. ಅದು ನಿಜಾನೇ. ಗಂಡ ಬಾಯ್ಲೆ ನೋಡೋ, ನಾನು ಊರ್ಗ್ ಹೋಯ್ತಾ ಇದ್ದೀನಿ. ನಮ್ಮ ಅಪ್ಪನ್ಗೆ ಹುಷಾರಿಲ್ವಂತೆ, ಮನೆ ಕಡೆ ಜೋಪಾನ. ಆಯ್ತು ಕಣೆ. ಅಂದಂಗ್ ಬಬ್ಲಿ ಏನ್ ಮಾಡ್ತಾ ಇದ್ದಳು? ನನಗ್ ಗೊತ್ತಿಲ್ಲಪ್ಪ, ನಾನು ಅವಳೇನು ನೋಡಿಲ್ಲ. ನೋಡೋ, ಅವಳು ಏನಾದ್ರು ಅಡ್ಗೆ ಗಿಡ್ಗೆ ಮಾಡ್ತಾ ಇದ್ರೆ ಗಂಡ ಬಂದಾದ್ಮೇಲೆ ಕಳ್ಸ್ಕೊಡು, ಮನೇಲಿ ಇರ್ಸ್ಕೊಬೇಡ. ಗೊತ್ತಾಯ್ತಾ? ನೀನೇನಾದ್ರು ಉಣ್ಣಕ್ಕೆ ತಿನ್ನಕ್ಕೆ ಅಲ್ಲಿ ಎಲ್ಲಿ ತಿಂತೀಯ ನೋಡ್ತಾ ಇರು. ಅಲ್ಲ ಕಣೆ, ಯಾವಾಗ್ಲೂ ಬೈತಾನೆ ಇರ್ತೀಯಲ್ಲ ಹೊಸಿ, ಪ್ರೀತಿಯಿಂದ ಹೇಳ. ಏನ್ ಕೊಣ ಕೊಣ ಅಂತ ಇದೆಯಲ್ಲ? ಅಲ್ಲ ಕಣೆ, ಅದು ನಿನ್ನ ಅದೇ ಸಿಟ್ಟು ಬಂದ್ರೆ ಜೋಪಾನ. ಎಗ್ಗಸ್ ಓದ್ಬಿಡ್ತೀನಿ ಅಂತ. ಯಾರು ಹೇಳಿ? ಅಲ್ಲ ನಾನು ಏನ್ರಿ ನೀವು ಹಿಂಗೆಲ್ಲ ಮಾಡ್ತೀರಾ? ಮರ್ತೋಗ್ಬಿಟ್ರ ನಾನು ಯಾರಂತ? ಅಲ್ಲ ನೀವೇನ್ ನೀವು ಒಳ್ಳೆ ಮಳೆ ನೀರ್ ಮನೆ ಒಳಗ್ ನುಗ್ದಂಗ್ ಸೀದಾ ನುಗ್ತಾನೆ ಇದೀರಲ್ಲ. ಅಲ್ಲ, ನನ್ನ ಹೆಂಡತಿ ಬಿಟ್ಟೋಗಿದ್ನಲ್ಲ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕರ್ಕೊಂಡು ಹೋಗಿ ಬಾಬ್ಲೆ ಬಾರೆ. ಹೇಳ್ರಿ, ಹೇಳ್ರಿ. ಕೊಂಡ್ಕಂಡ ಇಲ್ಲೇ ಇದಾನೆ, ಹೇಳ್ರಿ ಅಂತ ಕೊಂಡೋರ್ ಮನೆ ಕರ್ಕೊಂಡು ಮಾತಾಡ್ತೀನಿ. ಅಯ್ಯೋ, ಈರಿನೂ ಬಂದ್ಬಿಟ್ರ? ಹೇಳ್ರಿ. ಏನಿಲ್ಲ, ನಡಿ ಹೋಗೋಣ. ರೀ, ನನ್ಗೇನು ಬರಕ್ ಇಷ್ಟ, ಆದ್ರೆ ಇವ್ರು ಬೇಜಾರ್ ಮಾಡ್ಕೋತಾರೆ ಅಂತ ನನಗ್ ಬೇಜಾರಾಗ್ತಿದೆ. ಮುಚ್ಕೊಂಡ್ ನನ್ ಜೊತೆ ಬಂದ್ರೆ ಸರಿ ಇಲ್ಲ. ಅವಳೇ ಬರಲ್ಲ ಅಂತಿದ್ದಳ್ ತಾನೆ, ನಿಂದೇನು 2 ಅವರ್ ಬಿಟ್ಕೊಂಡ್ ಬಾ ಹೋಗು, ಕಳಿಸ್ತೀನಿ. ಏನಾ ನನ್ನ ಹೆಂಡತಿನ ಕರ್ಕೊಂಡ್ ಹೋಗಕ್ಕೆ 2 ಅವರ್ ನಾನ್ ಲೇಟಾಗಿ ಬರ್ಬೇಕಾ? ಕೋಗಿಲೆ, ನನ್ ಕೋಗಿಲೆಗೆ ಏನಾಯ್ತು? ಕೋಗಿಲೆ? ನಿನ್ನ ಕೋಗಿಲೆ, ನಿನ್ನ ನಾನ್ ಕಾಪಾಡ್ಕೋತೀನಿ. ಅದು ಸ್ಕಿಟ್ಟು. ಅದೇ ಸ್ಕಿಟ್ಟು.
ಏನ್ ಈ ಮನೆ ಬಾಗ್ಲು ಹಾಕೊಳ್ಳೋದೇ ಇಲ್ವಾ ಇದು? ನೀವು ಅದೇ ನನ್ನ ಹೆಂಡತಿನ ಬಿಟ್ಟು ಹೋಗಿದ್ನಲ್ಲ ಬೆಳಗ್ಗೆ, ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಬನ್ನಿ ಕೂತ್ ಮಾತಾಡೋಣ. ಕೆಟ್ಟ ಲುಕ್ ಅಂದ್ರೆ ಅದು. ಸಾರಿ. ಇಟ್ಸ್ ಓಕೆ. ಅಲ್ಲ ಸಾರಿ ಹೆಂಗಿದೆ ಅಂದೆ. ಸಖತ್ತಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಬ್ಯಾಗು ಭಾರ ಆಗುತ್ತಲ್ವಾ? ಸುಸ್ತಾಗ್ಬಿಟ್ಟಿದ್ದೀರಾ? ಹೌದು. ಓಕೆ. ಬನ್ನಿ ತೊಡೆ ಮೇಲೆಯ. ಅಲ್ಲ ಸುಮ್ ತಮಾಷೆಗಂದೆ. ತುಂಬಾ ತಮಾಷೆ. ಸಾರಿ. ಪರವಾಗಿಲ್ಲ ಮಡ್ಗೆ. ತುಂಬಾ ಚೆನ್ನಾಗಿ ನಗ್ತೀರಾ ರೀ. ಅಯ್ಯೋ ಇದ್ ನಗ್ತಾ ಇರೋದಲ್ಲ, ಮತ್ತೆ? ಏನೋ ವಾಸನೆ ಹೊಡಿತಿದ್ದು ಅತ್ತಿಂಗಂದೆ. ನನ್ನ ಹೆಂಡ್ತಿನೇ ಪಟ್ಟಾಯಿಸ್ತೀಯಾ? ಮಾಡ್ತೀನಿ ಈಗ. ಅಯ್ಯೋ ನೀರ್ ಕುಡಿರಿ. ಕೆಟ್ಟದಾಗಿ ಬಿಕ್ಕು ಬಿಡ್ತೀನಿ. ಆರಾಮ. ಬಿಕ್ಲಿಕ್ಕೆ ಹೋಗಕ್ಕೆ ಏನ್ ಮಾಡ್ಲಿ? ಶಾಕ್ ಕೊಟ್ರೆ ಬಿಕ್ಲಿಕ್ಕೆ ಹೋಗುತ್ತೆ. ಈಗ ನೋಡಿ ನಾನ್ ಹೆಂಗ್ ಸಾಕ್ ಕೊಡ್ತೀನಿ ಅಂತ. ಏನಿದು? ನಾಚ್ಕತ್ತವನೆ. ನಿಮ್ಮ ನೋಡಿದ್ರೆ ಸೌಂದರ್ಯನೇ ನಾಚ್ಕೊಳ್ಳುತ್ತೀರಿ. ಇಲ್ಲ ಕ್ಯಾಮ್ರಾ ಪೋಸ್ ಕೊಡ್ತಾವನೆ. ಆ ದಿಂಬು ಹಾಸಿಗೆ ನನ್ನ ನೂಕಿತು. ಏನೇ ಇದು ನಿನ್ನ ಪರ್ಫಾರ್ಮೆನ್ಸ್? ಏನೇ ನಿನ್ನ ಪರ್ಫಾರ್ಮೆನ್ಸ್? ನಾನೇನು ನನ್ನ ಹೆಂಡತಿನ ಕರ್ಕೊಂಡ್ ಬಂದ್ ಕಂಡೋರ್ ಮನೇಲಿ ಬಿಟ್ಟಿಲ್ಲ, ನೀನ್ ಬಿಟ್ಟಿದ್ದು. ಓಹೋ ಅದೇ ತಪ್ಪಾಗೋಯ್ತಾ? ಬಾಮ್ಮ ಹೋಗೋಣ. ನಿನ್ ಹೆಂಡತಿನ ಕಳ್ಸಿದೀನಿ ತಾನೆ? ನನ್ನ ಹೆಂಡತಿನ ಕಳ್ಸು, ಬಂದ್ರೆ ಕರ್ಕೊಂಡೋಗು. ಬಾರೆ. ಬರಲ್ಲ. ಯಾಕೆ? ಬರ್ಬೇಕು ಅಂದ್ರೆ ಒಂದ್ ಕಂಡೀಷನ್ ಅದೇ. ಏನ್ ಕಂಡೀಷನ್? ನೀನು ಹೊರಗಡೆ ಕೆಲ್ಸದ ಮೇಲೆ ತೋರೋ ಇಂಟ್ರೆಸ್ಟಾ, ಮನೆ ಒಳಗೂ ಕೆಲ್ಸದ ಮೇಲೂ ಇಂಟ್ರೆಸ್ಟ್ ತೋರ್ಬೇಕು. ಏನ್ ಇಷ್ಟ ದಿನ ನೀನೇ ಮಾಡ್ದೋಳಂಗೆ, ನಾನ್ ತಾನೇ ಎಲ್ಲ ಕೆಲ್ಸ ಮಾಡಿರೋದು. ಬಾಯಿ ಕಡೆ. ಸತ್ಯ ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ, ಈ ಸ್ಕಿಟ್ ಮಾರಲ್ಲೇನ್ ಹೇಳಿ? ಏನು ನಮ್ಮನೇಲಿ ಊಟ ಚೆನ್ನಾಗಿಲ್ಲ ಅಂತ ಎದುರುಗಡೆ ಮನೆ ಊಟ ಉಡ್ಕೊಂಡು ಹೋಗ್ಬಾರ್ದು. ಕಳ್ಸಿದಾದ್ರೂ ಪರವಾಗಿಲ್ಲ, ನಮ್ಮನೆ ಮೊಸರಣ್ಣನೇ ವಾಸಿ ಅಂತ ನಮ್ಮನೇದೇ ತಿನ್ಬೇಕು. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಹಲೋ, ನಾನು ಪಕ್ಕದ ಮನೆಯವನು. ಇವತ್ತು ನನಗೆ ನೈಟ್ ಶಿಫ್ಟ್ ಡ್ಯೂಟಿ ಇದೆ. ನನ್ನ ಹೆಂಡತಿ ಪಾಪ ಒಬ್ಳೆ ಮನೇಲಿ ಇರ್ತಾಳೆ. ಇವತ್ತೊಂದ್ ನೈಟ್ ಇಲ್ಲಿ ಬಿಡ್ತೀನಿ, ನೋಡ್ಕೊಳಕ್ಕಾಗತ್ತಾ? ಅದಕ್ಕೇನತ್ತೆ, ಬನ್ನಿ. ಜಡ್ಜಸ್, ಯಾವ ಗಂಡನು ತನ್ನ ಹೆಂಡತಿನ ಬೇರೆ ಮನೆ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ. ಆ ತರದೊಂದು ಅಪಘಾತ ಇಲ್ಲಿ ನಡೆದಿದೆ. ಈ ಒಂದು ಅಪಘಾತದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಪಾಂಡೆ, ಸ್ಕಿಟ್ಟಲ್ಲಿ ಒಂದ್ ಕತೆ ಇದೆ, ಅದನ್ನೆಲ್ಲ ನೋಡ್ದವ್ರು ಯಾರು? ಚಂದ್ರಪ್ರಭಾ ಮತ್ತೆ ಪ್ರಶಾಂತ್ ಅಂತ ಸುಂದರವಾದ ಒಂದ್ ಹೆಣ್ಮಕ್ಳು ಇರ್ಬೇಕಾದ್ರೆ ನಾವು ಬೇರೆ ಇದನ್ನ ನೋಡಕ್ ಸಾಧ್ಯವೇ? ಚಾನ್ಸೇ ಇಲ್ಲ. ಸುಂದರ ಅನ್ನೋ ಪದಕ್ಕೆ ಸೌಂದರ್ಯನ ತುಂಬಿದಂತ ಎರಡು ಶಿಲೆಗಳು ಇಲ್ಲಿ ನಿಂತಿದೆ. ನೀನ್ ಯಾವ ಶಿಲೆ ನೀನು? ನಾನು ಬೇಲೂರ ಶಿಲೆ. ಚಂದ್ರಪ್ರಭಾ ಮತ್ತೆ ಪ್ರಶಾಂತ್, ನೀವಿಬ್ರು ಒಟ್ಟೊಟ್ಟಿಗೆ ನಿಂತ್ಕೊಳ್ಳಿ. ಬನ್ನಿ ಅಕ್ಕ. ಇಲ್ಲೂ ನನ್ನೇ ಹಾಕೋದ್ ಮಾಡ್ಬಿಟ್ಟ. ಇಡೀ ಸ್ಕಿಟ್ ಅಲ್ಲಿ ಹುಡುಗಿ ತರ 5% ನೀನು ನಡೆಯೋದಕ್ಕೆ ಟ್ರೈ ಮಾಡ್ಲಿಲ್ಲ. ನಿನ್ಗೊಂದು ಅವಕಾಶ ಕೊಡ್ತೀನಿ. ಒಬ್ಬ ಹುಡುಗಿ ತುಂಬಾ ಸುಂದರವಾಗಿ ನಿಂತ್ಕೊಂಡ್ರೆ ಯಾವ ಪೋಸ್ ಅಲ್ಲಿ ನಿಂತ್ಕೋಬಹುದು? ನಮ್ ಪ್ರಶಾಂತ್ ಮಾಡ್ತಾರೆ.
ಪ್ರಶಾಂತ್ಗೆ ಕಾಲ್ ಎಲ್ಲಿ ಇಡ್ಬೇಕು ಅಂತಾನೆ. ಅಬ್ಬಾ ಒಂದ್ ನಿಮಿಷ ಹಂಗೆ ಇರು. ಆಯ್ತಪ್ಪ, ಇಬ್ರಲ್ಲಿ ಕಾಂಪಿಟೇಷನ್ ಈಗ. ಯಾರು ತುಂಬಾ ಸುಂದರವಾಗಿ ನಿಂತ್ಕೋತೀರಂತ ಇಬ್ರಲ್ಲೂ. ಓಕೆ, ನಾನು ಪೋಸ್ ಗಳು ಹೇಳ್ತಾ ಹೋಗ್ತೀನಿ 1 2 3 ಅಂತ ನೀವು ಚೇಂಜ್ ಮಾಡ್ತಾ ಹೋಗ್ತಾ ಇರ್ಬೇಕು. ಹಾ, correct. ಪೋಸ್ 1 1, ಪೋಸ್ ನಂಬರ್ 2, ಮೇಡಮ್ ನೀವು ದೂರ ಇದ್ದೀರ, ನನ್ನ ಹತ್ರ ನಿಂತೀನಿ, ನನ್ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪೋಸ್ ನಂಬರ್ 3, ಝೂಮ್ ಹಾಕಿರೋರು ಪ್ರಶಾಂತ್ ಅದೇನ್ ಚಿವಿತ ಇರೋದು ಅದು? ಅದು ಶಿಲೆಬಲಕ್ಕೆ ಯಾವ ಶಿಲೆ ಬಳಿಕೆ ಇರ್ತದಲ್ಲ ಹಿಂಗೆ, ಇದೇನೋ ಒಂಥರ ಕಡ್ಡಿಯಲ್ಲಿ ಅನಿಸ್ದಾಗಿದೆ ಒಂಥರ ಹಿಂಗೆ. ಇದು ಕಣೋ. ಪೋಸ್ ನಂಬರ್ 4, ವಯಸ್ಸಾಯ್ತಲ್ಲ ಅವ್ನಿಗೆ ಕೂರವರೆಗೂ ಕನ್ಫರ್ಮ್ ಇರ್ಲಿಲ್ಲ ಯಾವ ಪೋಸು ಅಂತ. ಇಲ್ಲ ಮೇಡಮ್, ಆರ್ಡರ್ ಆಗಿತ್ತು ಒಂಚೂರು ಸೀರೆ ಮೇಕ್ ಬಂದ್ರೆ. ಬೇಡ ಬೇಡ ಬೇಡಣ ಬೇಡ. ಅಲ್ಲ ಆರ್ಡರ್. ಪ್ರಶಾಂತ್ ಹಂಗೆ ಇರು. ಏನ್ ತೋರಿಸ್ತಾ ಇದೀಯ ನೀನು? ಕೆಳಗಲ್ಲ ಹಿಂಗೆ. ಅಲ್ಲ ಒಂದ್ ನಿಮಿಷ, ಏನ್ ತೋರಿಸ್ತಾ ಇದೀಯ ನೀನು? ಏನ್ ತೋರಿಸ್ತಾ ಇದೆಯೋ? ಮೇಲಲ್ಲ, ಮೇಲೆ. ಈ ಒಂದು ಕಾಂಟೆಸ್ಟ್ ಅಲ್ಲಿ ವಿನ್ ಆಗ್ತಾ ಇರೋದು ಇವನು ಆಲ್ರೆಡಿ ಸತ್ತೋಗೋನೆ. ಚಂದ್ರಪ್ರಭಾ ವರ್ಸಸ್ ಪ್ರಶಾಂತಿ. ಇವರಿಬ್ಬರಲ್ಲಿ ಬ್ಯೂಟಿ ಕ್ವೀನ್ ಆಫ್ 2022 ಇನ್ ಕರ್ನಾಟಕ ಕಲಾಸಿಪಳ್ಯ ಯಾರಾಗ್ತಾ ಇದ್ದಾರೆ ಅಂದ್ರೆ 3 ಹೆಣ್ಸು. 1 2 3. ಈಗ ಇಂಗ್ಲಿಷ್ ಅಲ್ಲಿ ಹೇಳು, 3 2 1. ಕನ್ನಡದಲ್ಲಿ ಹೇಳು. 1 2 3. ಜಜಸ್, ಈ ಸ್ಕಿಟ್ ಅಲ್ಲಿ ಅವ್ರು ಕೊಟ್ಟಿರೋ ಪಾತ್ರವನ್ನ ಅತ್ಯಂತ ಚೆನ್ನಾಗಿ ನಿಭಾಯಿಸಿದ್ದು ಸುಸ್ಸು ಅಂಡ್ ಮಾನಸ. ಸೂಪರ್ ಕಣ ನೀವಿಬ್ರು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ನೀವಿಬ್ರು. ಆ ಕಡೆ ಬರೋ ಹಾಗಿದ್ರೆ ಹುಡುಗಿಯರ್ ಗೆಟಪ್ ಅಲ್ಲಿ ಇರುವಂತ ಹುಡುಗರು ಚೆನ್ನಾಗಿ ಆಕ್ಟ್ ಮಾಡಿದ್ದು. ಪ್ರಶಾಂತ್ ಸೂಪರ್ ರೀ, ನೀವು ಸೂಪರ್. ನೀವು ಹುಡುಗನಾಗಿ ಹುಡುಗಿ ಗೆಟಪ್ ಹಾಕೊಂಡಾಗ್ಲೆಲ್ಲ ಏನೋ ಒಂಥರ ಇಷ್ಟ ಆಗುತ್ತೆ, ಪ್ರಯತ್ನ ಪಡ್ತೀರಾ. ಒಂದ್ ಮ್ಯಾನರಿಸಮ್ ಇಂದ ಹಿಡಿದು ಒಂದ್ ವಾಯ್ಸ್ ಇಂದ ಹಿಡಿದು ಏನೋ ಒಂದ್ ಪ್ರಯತ್ನ ಪಡ್ತೀರಾ. ಆ ಪ್ರಯತ್ನ ನಮ್ಗೆ ನಿಜವಾಗ್ಲೂ ನಗು ಬರ್ಸ್ತಾ ಇತ್ತು. ಒಟ್ಟಾರೆ ಸ್ಕಿಟ್ಟು ಚಿಂದಿ ಚಕ್ಕದಾಯ್ತು. ಥ್ಯಾಂಕ್ ಯು ವೆರಿ ಮಚ್. ಸಾಧು ಮಹಾರಾಜ್, ನನಗೆ ಇವಾಗ ಆಶ್ಚರ್ಯ ಅನ್ನಿಸ್ತಾ ಇರೋದು, ನೀವೇನೇ ಹೇಳೋದು ಒಬ್ರೆ, ಅದು ಚಂದ್ರಪ್ರಭಾನೇ. ಯಾಕಂದ್ರೆ ಚಂದ್ರಪ್ರಭಾ ಬೇರೆ ಯಾವ ಗೆಟಪ್ಪಲ್ಲಿ ನಾವು ನೋಡಿಲ್ಲ. ಇಲ್ಲ ಒಂದ ಮುದುಕ, ಇಲ್ಲ ಒಂದ ವಯಸ್ಸಾದವನು, ಇಲ್ಲ ಒಂದ ಕಿತ್ತೋದವನು, ಇಲ್ಲ ಒಂದ ಕೈಲಾದವನು, ಇಲ್ಲ ಏನು ಮಾಡೋಕ್ಕಾಗದೇ ಇರೋ ಒಂದು ಜಡ ವಸ್ತು ಥರನೇ ನೋಡಿದ್ದವ್ರಿಗೆ ಇವಾಗ ಅವ್ರ ಗೆಟಪ್ ನೋಡಿದ್ರೆ ಚಂದ್ರಪ್ರಭಾ ಅಯ್ಯಯ್ಯೋ ಅಲ್ಲಲ್ಲ ಅಂತ ನನಗನ್ನಿಸ್ತಾ ಇರೋದು. ಹೆಣ್ಮಕ್ಳು ಕ್ಯಾರೆಕ್ಟರ್ ಮಾಡೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ತುಂಬ ಡೆಡಿಕೇಶನ್ ಬೇಕು. ನಮಗೆ ಗೊತ್ತು ಆ ಕಷ್ಟ ಏನು ಅಂತ. ಯಾಕಂದರೆ ಸುಮಾರು ಸಿನಿಮಾಲ ಆ ಗೆಟಪ್ಪಲ್ಲಿ ಹಾಕಿದ್ದೀನಿ. ಆ ಡೆಡಿಕೇಶನ್ ಇದ್ದರೆ ಮಾತ್ರ ಹೆಣ್ಮಕ್ಳು ಕ್ಯಾರೆಕ್ಟರ್ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಜಡ್ಜಸ್ ಗಳು ಹೇಳಿರುವಂತ ಕಮೆಂಟ್ಸ್ ಗಳನ್ನ ಸೀರಿಯಸ್ ಆಗಿ ತಗೊಳ್ಳಿ. ಮುಂಬರುವಂತ ಸ್ಕಿಟ್ ಗಳಿಗೆ ಇನ್ನೂ ಜಾಸ್ತಿ ಎಫರ್ಟ್ ಗಳು ಹಾಕಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಮುಂದಿನ ಸ್ಕಿಟ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ಇದೆ. ಏನಿರ್ಬೋದು ಆ ಸಿಹಿ ಸುದ್ದಿ? ಯಾರು ಹೇಳ್ತೀರಾ? ನೋ ಎಲಿಮಿನೇಷನ್. ನೋ ಎಲಿಮಿನೇಷನ್. ನೋ ಎಲಿಮಿನೇಷನ್ ಸಿಹಿ ಸುದ್ದಿನ ನಿಮ್ಗೆ? ಕಹಿ ಸುದ್ದಿನ, ಖುಷಿ ಸುದ್ದಿ. 50-50. ಆಕ್ಚುಲಿ ಮುಂದಿನ ವಾರದಿಂದ ನಮ್ಮ ಶೋಗೆ ಮತ್ತೊಬ್ಬ ವ್ಯಕ್ತಿ ಜಾಯಿನ್ ಆಗ್ತಾ ಇದ್ದಾರೆ. ಯಾರು?
ಸಾಧು ಸರ್, ಶ್ರುತಿ ಮೇಡಮ್ ಪಕ್ಕ ಮತ್ತೊಬ್ಬ ವ್ಯಕ್ತಿ ಇರ್ತಾರೆ. ಎಕ್ಸಾಕ್ಟ್ಲಿ ರಾಂಗ್. ತುಂಬಾ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್. ಒಂದು ನಿಮಿಷ, ಶ್ರುತಿ ಮೇಡಮ್. ಅಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ಯಲ್ಲ, ಅದ್ರಲ್ಲಿ ಗೆಸ್ ಮಾಡ್ಬೇಕಾ? ಇಲ್ಲ ಬಿಡಿ, ನಾನು ಹೇಳೇ ಬಿಡ್ತೀನಿ. ಮುಂದಿನ ವಾರದಿಂದ ನಮ್ಮ ಜೊತೆ ಈ ಒಬ್ಬ ವಿಶೇಷ ಅತಿಥಿ ಇರ್ತಾರೆ. ಅವ್ರು ಯಾರು ಅಂತ ಈಗ ವೇದಿಕೆ ಮೇಲೆ ಕರೆಯುವಂತ ಸಮಯ. ಆರ್ ಯು ಆಲ್ ಎಕ್ಸೈಟೆಡ್? ಫೋಟೋನ ತೋರಿಸ್ತೀನಿ, ನಿಮ್ಗೆಲ್ಲ ರಿವೀಲ್ ಮಾಡ್ತೀನಿ. ಇದ್ ನನ್ ಫೋಟೋನೇ. ನನ್ ಫೋಟೋಗೆ ಏನೋ ಗಡ್ಡ ಮೀಸೆ ಎಲ್ಲ ಹಾಕಿದ್ದೀರಾ? ದಿಟ್ಟು ಶರಣಂತರನೇ ಕಾಣ್ತಾ ಇರೋದು ಅದು. ಇವರೇ ಶ್ರುತಿ ಅವರ ತಮ್ಮ ಬೃತಿ ಅಂತ. ಶರಣ ಬರ್ತೀಯನಾ? ಶರಣಲ್ಲ, ಬೃತಿ. ಈ ಒಂದು ಚಾಕ್ಲೇಟ್ ಹೀರೋ ತರ ಇರುವಂತ ಮೇಲ್ ಶ್ರುತಿ ಅವರ ರಿಯಲ್ ಫೋಟೋ ಹೆಂಗಿದೆ ಅಂತ ನೋಡೋಣ. ರಿಯಲ್ ಫೋಟೋ ಪ್ಲೀಸ್. ಬಟ್ ನಿಜವಾಗ್ಲೂ ಶ್ರುತಿ ಮೇಡಮ್, ನಿಮ್ಗೆ ಏನಾದ್ರು ಘಟ ಮೀಸೆ ಬಂದು ಏನ್ ಸಖತ ಕಾಣ್ತೀರಾ ಅಂತ. ಇಲ್ಲ, ಅಣ್ಣ ಜೈಲಲಿತಾ ಅಂತ ಒಂದ್ ಸಿನಿಮಾ ಮಾಡ್ದ ಶರಣ. ಫುಲ್ ತೆಗೆದಿದ್ರ ಅವಾಗ. ಹುಡುಗಿ ಗೆಟಪ್ ಅಲ್ಲಿ ಬಂದಾಗ ಸುಮಾರು ಜನ ಅನ್ಕೊಂಡ್ರು ಈ ಸಿನಿಮಾದಲ್ಲಿ ನಾನ್ ಮಾಡ್ತಾ ಇದ್ದೀನಿ ಅಂತ. ಅವ್ನ್ ಪೋಸ್ಟರ್ ಅಲ್ಲಿ ನೋಡೋದಕ್ಕೆ ಅಷ್ಟು ನನ್ ತರನೇ ಕಾಣೋನು ಶರಣ. ಆಕ್ಚುಲಿ ನಾನು ಆ ಫೋಟೋ ನೋಡಿದಾಗ ಶರಣನ್ ಫೋಟೋಗೆ ಏನಾದ್ರು ಈ ತರ ಮಾಡಿದಿರೇನೋ ಅಂತ ಅನ್ಕೊಳ್ತಾ ಇದ್ದೆ. ಶರಣ ಮೀಸೆ ತೆಗೆದ್ರೆ ನಂತರ ಕಾಣ್ತಾನೆ, ನನಗ್ ಮೀಸೆ ಹಾಕಿದ್ರೆ ನಾನು ಶರಣ್ ತರ ಕಾಣ್ತೀನಿ. ಏನ್ ಅನ್ಯೋನ್ಯವಾದ ಅಣ್ಣ ತೆಗಿ ಸಂಬಂಧ ಆಗಿರೋದು. ವೆರಿ ನೈಸ್. ಪ್ಲೀಸ್, ನನ್ಗೊಂದು ಫೋಟೋ ಬೇಕಿದು. ಮೊಬೈಲ್ ಎತ್ಕೊಳ್ಳಿ ಕೈಗೆ. ಈಗಲೇ ವಾಟ್ಸಪ್ ಮಾಡ್ಲಾ? ಪ್ಲೀಸ್ ವಾಟ್ಸಪ್ ನೋಡಿ. ಓ ಮೈ ಗಾಡ್, ಹೆಂಗೆ? ಯಾ, ಇಟ್ ಈಸ್. ದಟ್ಸ್ ದ ಮ್ಯಾಜಿಕ್. ಇಟ್ಸ್ ಮ್ಯಾಜಿಕ್. ಇಟ್ಸ್ ಮ್ಯಾಜಿಕ್. ಹೆಂಗೆ? ನೀವ್ ಬೇಕಾದ್ರೆ ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೋದು. ಥ್ಯಾಂಕ್ ಯು. ಆದ್ರೆ ನಾನ್ ಹಂಗಲ್ಲ. ನನ್ನ ಎರಡೂ ಭುಜದ ಮೇಲೆ ನನ್ನ ಎರಡು ಜಡ್ಜಸ್ ನ ಕರ್ಕೊಂಡು ಹೋಗ್ತೀನಿ. ಅಲ್ವಾ, ಸೇಡ್ ನಮ್ಮ ಮೇಲೆ ಮಾತ್ರ, ಅವ್ರ ಮೇಲೆ ಇಲ್ವಾ? ಎಸ್. ಬೇಕಾ ಸರ್? ನಾನು ಆಲ್ರೆಡಿ 24 ಗೆಟಪ್ ಹಾಕಿದ್ದೀನಿ. ಆದ್ರೂ ಪರವಾಗಿಲ್ಲ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀನಿ. ಬರ್ಲಿ, ಸಾಧು ಸರ್ ಫೋಟೋನು ಬಂದೇ ಬಿಡ್ಲಿ. ಓ ಮೈ ಗಾಡ್, ನೀವೀಗಿದ್ರೆ ಹೆಂಗೆ ಅಂತ ಮಾಡಿದ್ದಾರೆ. ಬಟ್ ನಿಜ ಸಖತ್ ಸರ್. ನೀವ್ ಹೆಂಗಿದ್ರು ಚೆನ್ನಾಗಿ ಕಾಣ್ತೀರಾ ಸರ್. ನೋಡ್ತಾರೆ. ಹಲೋ, ಅದೇ ನಮ್ದು ಕೆಪಾಸಿಟಿ. ಸಾಧು ಇಸ್ ನಾಟ್ ಅ ನೇಮ್, ಇಟ್ಸ್ ಅ ಬ್ರ್ಯಾಂಡ್. ಯಸ್. ವೆರಿ ನೈಸ್. ಇವತ್ತಿನ ನಮ್ಮ ರೋಲ್ ರಿವರ್ಸ್ ನಲ್ಲಿ ನಮ್ಮ ಜಡ್ಜಸ್ ರೋಲ್ ರಿವರ್ಸ್ ಅದು ಹೇಗಿರುತ್ತೆ ಅಂತ ನೋಡಾಯ್ತು. ಈಗ ಅದೇ ಖುಷಿಲಿ ಮುಂದಿನ ಸ್ಕಿಟ್ ಬರ್ತಾ ಇದೆ. ಟಿವಿ ಸೀರಿಯಲ್ ಪ್ರಪಂಚದಲ್ಲಿ ಕಾಲ ಕಳೆದಿರುವಂತ ಒಬ್ಬ ಮಹಾನ್ ನಟಿಯನ್ನ ಮದುವೆ ಆದ್ರೆ ಅವಳ ಗಂಡ ಏನೇನೆಲ್ಲ ತೊಂದರೆ ಅನುಭವಿಸ್ತಾನೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಯಶಸ್ವಿನಿ, ಸುಷ್ಮಿತಾ, ಅಯ್ಯಪ್ಪ, ರಾಘವೇಂದ್ರ ಹಾಗೂ ದಿವ್ಯಾ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನನ್ ಸೆಟಪ್ ಗೆಟಪ್ ನೋಡಿದ್ರೆ ಗೊತ್ತಾಗ್ತಿದ್ಯಲ್ಲ, ಇವತ್ತು ನನ್ ಫಸ್ಟ್ ನೈಟ್ ನಿರಂಜನ. ನನ್ ಫಸ್ಟ್ ನೈಟ್ ಅನುಭವಿಸು. ಅದಕ್ಕೆ ಸ್ಪ್ರೇ ತಂದಿದೀನಿ. ಪ್ರೇ ಅಲ್ಲ, ಫಸ್ಟ್ ನೈಟ್ ಅಂದ್ರೆ ಫಸ್ಟ್ ಪ್ರೇ ಮಾಡು. ಏನಕ್ಕ? ಎಲ್ಲ ಚೆನ್ನಾಗಾಗ್ಲಿ ಅಂತ. ಏನು ಅಂದ್ರೆ ಸ್ಕಿಟ್ ಚೆನ್ನಾಗಾಗ್ಲಿ, ಕಮೆಂಟ್ ಚೆನ್ನಾಗಿ ಬರ್ಲಿ, ಇವೆಲ್ಲ ಆಗ್ಲಿ ಅಂತ. ಸರಿ ಬಿಡು. ನೋಡು, ಇವಾಗ ನನ್ ಹೆಂಡತಿನ ಕರೆಸ್ತಾ ಇದೀನಿ. ಅಪ್ಪಿ ತಪ್ಪಿ ಅವಳ ಮೇಲೆ ಕಣ್ಣು ಹಾಕುದ್ಯೋ, ಕಣ್ಣುಗೂಟ ಕಿತ್ತು ಕೆಂಗಿರಿ ಮೋರೆಲ್ಲ ಸಿಕ್ಬಿಡ್ತೀನಿ. ಹುಷಾರ್. ಆಯ್ತಮ್ಮ, ಸರಿ, ಸಂತೋಷ. ಮಲ್ಲಿಗೆ ಬಾ ಮಲ್ಲಿಗೆ.
ನೋಡು ನಿನ್ಗೋಸ್ಕರ 2,35,000 ದಿನ ಕಾಯ್ತಾ ಇದ್ದೆ. ನಾನು ಅಷ್ಟೇ 7,550 ಗಂಟೆನೂ ಕಾದಿದ್ದೀನಿ. ನಾನು ಅಷ್ಟೇ 7,550 ಗಂಟೆನೂ ಕಾದಿದ್ದೀನಿ. ಚಿನ್ನ 2 ಧ್ವನಿಯಲ್ಲಿ ಮಾತಾಡ್ತಾ ಇದೀಯಾ ಇಲ್ವಾ? ಹೋಗ್ಲಿ ಬಿಡು. ಫಸ್ಟ್ ಟೈಮ್ ಎಕ್ಸಾಮ್ ಬರಿತಾ ಇದೀನಿ, ತುಂಬಾ ನರ್ವಸ್ ಆಗ್ತಾ ಇದೆ. ಕಾಪಿ ಹೊಡೆದು ಬಿಡಿ. ಕಾಪಿ ಹೊಡೆದ್ಬಿಡಿ. ಎಲ್ಲೋ ಡಬಲ್ ಸೌಂಡ್ ಬರ್ತಾ ಇದೆಯಲ್ಲ, ಎಲ್ಲಿ ಎಲ್ಲಿ? ಅಯ್ಯೋ ನನ್ ಮಗನೇ! ಲೇ ಯಾರೇ ಅವನು? ಅವರು ಸೀರಿಯಲ್ ಅಸಿಸ್ಟೆಂಟ್ ಡೈರೆಕ್ಟ್ರು. ಅವರು ನಮ್ ಸೀರಿಯಲ್ ಅಸಿಸ್ಟೆಂಟ್ ಡೈರೆಕ್ಟ್ರು. ಅವನಿಗೆ ಇಲ್ಲೇನೆ ಕೆಲ್ಸ ಇದೆ. ಹರ್ಷದಾರ ಕಟ್ಕೊಂಡೋನ್ ಯಾರ ಅನ್ನೋ ಸೀರಿಯಲ್ ಅಲ್ಲಿ 5,000 ಎಪಿಸೋಡು ಇಬ್ರು ಒಟ್ಟಿಗೆ ಮಾಡಿದೀವಿ. ಅಷ್ಟೇ ದಾರ ಕಟ್ಕೊಂಡವ್ನು ಯಾರು ಅನ್ನೋ ಸೀರಿಯಲ್ ಅಲ್ಲಿ 5,000 ಎಪಿಸೋಡ್ ಇಬ್ರು ಒಟ್ಟಿಗೆ ಮಾಡಿದೀವಿ. ಏನ್ ಹೇಳ್ತಾ ಇದೀಯ? ನಂಗೇನು ಅರ್ಥನೇ ಆಗ್ತಿಲ್ವಲ್ಲೇ. ಅರ್ಥ ಆಗಿಲ್ಲ ಅಂದ್ರೆ ಹೋಗ್ ಸಾಯಿ ಎಲ್ಲಾದ್ರು. ಅರ್ಥ ಆಗ್ಲಿಲ್ಲ ಅಂದ್ರೆ ಹೋಗ್ ಸಾಯಿ ಎಲ್ಲಾದ್ರು. ಒಂದ್ ಅಕ್ಷರನು ಎಕ್ಸ್ಟ್ರಾ ಅವ್ರು ಹೇಳ್ಕೊಡ್ದೆ ನಾನು ಹೇಳೋದೇ ಇಲ್ಲ. ಒಂದ್ ಅಕ್ಷರನು ಎಕ್ಸ್ಟ್ರಾ ಅವ್ರು ಹೇಳ್ಕೊಡ್ದೆ ನಾನು ಹೇಳೋದೇ ಇಲ್ಲ. ಅಲ್ಲ ಕಣೆ, ಇವಳದು ಅಡಿಕ್ಟ್ ಆಗ್ಬಿಡ್ತಾಳೆ. ನಿನಗಾದ್ರೂ ಬುದ್ಧಿ ಬೇಡ್ವಾ? ನಾನು ಇಲ್ದೆ ಅವ್ರು ಇರಲ್ಲ. ನಾನಿರ್ದೆ ಅವ್ರು ಇರಲ್ಲ. ನೋಡು ನೀನಿದ್ರೇನೆ ಪ್ರಾಬ್ಲಮ್. ನಡಿ ನಡಿ ಹೊರಗ್ ನಡಿ, ನೀನು ನಡಿಯಾ. ಸರಿ ಆಯ್ತು. ಇವರಿಂದ ನನ್ ಫಸ್ಟ್ ನೈಟ್ ಮೂಡ ಹಾಳಾಗಾಯ್ತು. ನನಗೆ ಸಿಂಗಲ್ ಆಗಿದ್ದ ಅಭ್ಯಾಸ ಇಲ್ಲ. ನಂಗೆ ಸಿಂಗಲ್ ಆಗಿದ್ದ ಅಭ್ಯಾಸ ಇಲ್ಲ. ಮಾಮ ಮಂದಾಕಿನಿ, ಬೇಗ ಬಾರೆ ಮಂದಾಕಿನಿ. ಅಣ್ಣ ಇವತ್ತೊಂದಿನ ನಿಮ್ ಅದ್ಕೆ ಜೊತೆ ಮಲ್ಕೋ ಆಯ್ತಾ? ಓಕೆ ಅಣ್ಣ. ನೀವು ನನ್ ಕಟ್ತೇವ್ ಬಿಡೋ, ಹೋಗ್ ನೀನ್ ಸುಮ್ನೆ. ಏನ್ ಕರ್ಮ ಗುರು, ಫಸ್ಟ್ ನೈಟು ಹಾಳಾಗೋಯ್ತು. ಇವ್ರ ಜೊತೆ ಸೇರ್ಕೊಂಡಾಗಿಂದ ನನ್ ಪರ್ಸನಲ್ ಲೈಫ್ ನೇ ಸಾಯಿಸ್ಕೊಬಿಟ್ಟಿದೀನಿ. ರಾತ್ರಿ ಆಯ್ತು, ನಾನ್ ಶಕೀಲಾ ಕಾಯ್ತಿರ್ತಾಳೆ, ಒಂದು ವಿಡಿಯೋ ಕಾಲ್ ಮಾಡ್ಬಿಡ್ತೀನಿ. ಇವ್ರ ಜೊತೆ ಸೇರ್ಕೊಂಡಂಗಿಂದ ಪರ್ಸನಲ್ ಲೈಫ್ ಮರ್ತ್ಬಿಟ್ಟಿದ್ದೀನಿ. ರಾತ್ರಿ ಆಯ್ತು ನಾನು ಶಕ್ತಿ ಕದ್ದಿದ್ರು. ಹಾಯ್ ಸ್ವೀಟಿ. ಹಾಯ್ ಸ್ವೀಟಿ. ಮಲಗ್ಬಿಟ್ಟಿದ್ದ? ಮಲಗ್ಬಿಟ್ಟಿದ್ದ. ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಡಿಮ್ ಲೈಟ್ ಅಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆಯಾ? ಡಿಮ್ ಲೈಟ್ ಅಲ್ಲಿ ಸಖತ್ತಾಗಿ ಕಾಣಿಸ್ತಿದ್ಯಾ? ಹೆದರ್ಕೋಬೇಡ, ಹೆದರ್ಕೋಬೇಡ. ನಂದು ನಿಂತು ಸೀಕ್ರೆಟ್ ಆಗೇ ಇರ್ಲಿ. ನಂದು ನಿಂದು ತುಂಬಾ ಸೀಕ್ರೆಟ್ ಆಗಿ ಇರ್ಲಿ. ನಿಮ್ಮ ಅಣ್ಣಂಗ್ ಮಾತ್ರ ಹೇಳಕ್ ಹೋಗ್ಬೇಡ. ನಿಮ್ಮ ಅಣ್ಣಂಗ್ ಮಾತ್ರ ಹೇಳಕ್ ಹೋಗ್ಬೇಡ. ನಾನ್ ಈ ತರ ಅಂತ ಯಾರಿಗೂ ಗೊತ್ತಿಲ್ಲ. ನಾನ್ ಈ ತರ ಅಂತ ಯಾರಿಗೂ ಗೊತ್ತಿಲ್ಲ. ಚಿನ್ನ ಒಂದು ಮುತ್ತು ಕೊಡು. ಚಿನ್ನ ಒಂದ್ ಮುತ್ತು ಕೊಡು. ನೀನ್ ಕೊಡ್ತೀಯಾ ಇಲ್ಲ ನಾನ್ ಕೊಟ್ಬಿಡು? ನೀನು ಕೊಡ್ತೀಯಾ ಇಲ್ಲ ನಾನು ಕೊಡ್ಲಾ? ಚಿನ್ನ ಬಾ ಚಿನ್ನ. ಚಿನ್ನ ಚಿನ್ನ ಒಂದು ಚಿನ್ನ. ಚಿನ್ನ ಒಂದು. ಈ ಕಡೆ ಈ ಕಡೆ ಈ ಕಡೆ. ಚಿನ್ನ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಬಾ. ಒಂದೇ ಒಂದ್ ನಿಮಿಷ. ಒಂದೇ ಒಂದ್ ನಿಮಿಷ. ತಿರ್ಗೋಕೆ ಹಿಂಗ್ ತಿರ್ಗಾ ನಿಂತ್ಕೊಂಡಿದ್ದಿಲ್ಲ ನನ್ನ ಮಕ್ಕಳು ಹೊಟ್ಟೆ ಉರಿಸ್ಕೊಂಡು. ಒರೆ ಕುಕ್ಕ వచ్చే దుర్గాష్టమి రోజు నిన్ను నువ్వుతో కాల్చి చంపక పోతే నా పేరు అమస్తరి పని కాలే సారీ పీరే సారీ హో తెరే బాదం అరే సామాన్ సామాన్ సారా ಬಾದಾಮ್ ಕಸಾ ಬಾದಾಮ್. ಅಯ್ಯೋ ರೀಲ್ಸ್ ಆನ್ ಆಗ್ಬಿಟ್ಟಿದೆ. ಅಯ್ಯೋ ಅಣ್ಣ ಅಯ್ಯೋ ರೀಲ್ಸ್ ಆಗೋಗ್ಬಿಟ್ಟಿದೆ. ಏನಾಯ್ತಮ್ಮ, ಏನಾಯ್ತು? ಹುಚ್ಚಾಗ್ಬಿಟ್ಟಿದೆ. ಅದು ಮೈ ಕೈ ಮುಟ್ತಾ ಇದಾರೆ, ಅಲ್ಲಿ ಮುತ್ಕೊಡು ಅಂತ ಇದಾರೆ. ಆಮೇಲೆ ಚಂದ್ರಮುಖಿ ಆಗಿದ್ದಾರೆ. ಅದಾದ್ಮೇಲೆ ಕಾಚಾ ಬಾದಾಮ್ ಅಂತಾರೆ. ಅಯ್ಯೋ ಜಸ್ಟ್ ಮಿಸ್. ಅಯ್ಯೋ ಜಸ್ಟ್ ಮಿಸ್. ಮ್ಯಾಟರ್ ಇಲ್ಲಲ್ಲ ಇರೋದು, ಇಲ್ಲಿ. ಏನೇ
ನೀ ಏನೋ ಮಾಡ್ತಿದ್ಯಾ ಇಲ್ಲಿ? ಅಲ್ಲ ಫೋನು ಮಾತಾಡ್ತಿದ್ದೆ. ಅಯ್ಯ ನನ್ನ ಮಾತಾಡ್ತಿದ್ದೆ. ನನ್ನ ಮಗನೇ, ಇನ್ನೊಂದ್ಸಲಿ ನಿನ್ ಪರ್ಸನಲ್ ಮ್ಯಾಟ್ರ್ ಏನಾದ್ರೂ ಮನೆ ಒಳಗ್ ಮಾತಾಡಿದ್ಯೋ ಬೂಟ್ ಬುಡಲ್ ಹೊಡೆದಾಕ್ತೀನಿ, ಹುಷಾರ್. ಲೇ ನಿನಗೂ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗು. ಅವ್ನು ಹೇಳಿದ್ ರಿಪೀಟ್ ಮಾಡಿದ್ಯೋ ಕೊಚ್ಚಾಕ್ಬಿಡ್ತೀನಿ. ಹೋಗಿ ಎಲ್ಲರೂ ಮಲ್ಕೊಳ್ಳಿ, ಹೋಗಿ ಹೋಗಿ. ಏಯ್ ನೀನ್ ಹೋಗಲ್ಲ. ಆಯ್ತು. ಆಯ್ತಾಯ್ತಾಯ್ತು. ಅಯ್ಯಪ್ಪ. ಅಯ್ಯೋ, ರಾತ್ರಿ ನಮ್ಮ ಹುಡುಗಿ ಹತ್ರ ಮಾತೇ ಆಡಿಲ್ಲ, ಕೋಪ ಮಾಡ್ಕೊಬಿಟ್ಟಿರ್ಬೇಕು. ಒಂದ್ ವಿಡಿಯೋ ಕಾಲ್ ಈ ಮನೆಯವರು ರಾತ್ರಿ ರೊಮ್ಯಾನ್ಸ್ ಮಾಡಕ್ಕೆ ಬಿಟ್ಟಿಲ್ಲ. ಈ ಮನೆಯವರು ರಾತ್ರಿ ರಮೇಶ್ ಮಾಡಕ್ಕೆ ಬಿಟ್ಟಿಲ್ಲ. ರಾತ್ರಿ ಮಿಸ್ ಆಗಿದ್ದನ್ನ ಈಗ ಕಂಟಿನ್ಯೂ ಮಾಡೋಣ. ರಾತ್ರಿ ಮಿಸ್ ಆಗಿದ್ದೀನ ಈಗ ಕಂಟಿನ್ಯೂ ಮಾಡೋಣವಾ? ಏ, ನೀನೇನು ಮಾತಾಡ್ಬೇಡ, ನಾನೇ ಮಾತಾಡ್ತೀನಿ. ಏಯ್ ನೀನೇನು ಮಾತಾಡ್ಬೇಡ, ಇಲ್ಲ ನಾನೇ ಮಾತಾಡ್ತೀನಿ. ಒಂದ್ ಕೆಲಸ ಮಾಡೋಣ, ಇಬ್ರು ಓಡೋಗ್ಬಿಡೋಣ. ಒಂದ್ ಕೆಲಸ ಮಾಡೋಣ, ಇಬ್ರು ಓಡೋಗ್ಬಿಡೋಣ. ಇದೆಲ್ಲ ಕಾಮನ್ನು. ಇವಾಗ ಇದೆಲ್ಲ ಕಾಮನ್ನು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಅಮ್ಮೋರೆ, ನಾನ್ ಈ ಮನೆ ಕೆಲ್ಸದವನು. ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ. ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ. ನಿನ್ ಕಷ್ಟ ಎಲ್ಲ ಇವತ್ತೇ ಕೊನೆ ಅನ್ಕೋ. ನಿನ್ ಕಷ್ಟ ಇಲ್ಲ ಇವತ್ತೇ ಕೊನೆ ಅನ್ಕೋ. ನಾನೇ ನಿನ್ನ ಮದ್ವೆ ಆಗಿ ಬಾಳ್ ಕೊಟ್ಬಿಡ್ತೀನಿ. ನಾನೇ ನಿನ್ನ ಮದ್ವೆ ಆಗಿ ಬಾಳ್ ಕೊಡ್ತೀನಿ. ನಿನ್ನ ನೋಡಿದ್ರೆ ನಂಗೆ ಏನ್ ಅನ್ಸುತ್ತೆ ಗೊತ್ತಾ? ನಿನ್ನ ನೋಡಿದ್ರೆ ನನ್ಗೆ ಏನು ಅನ್ಸುತ್ತೆ ಗೊತ್ತಾ? ಕಚ್ಚಿ 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 ತಿಂದು ಬಿಡೋಣ ಅನ್ಸುತ್ತೆ. ತಿಂದು ಬಿಡೋಣ ಅನ್ನಿಸ್ತಾ ಇದೆ. ಬನ್ನಿ ಅಮ್ಮೋರೆ. ನನ್ನ ಹೆಂಡತಿನೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ. ನಿಲ್ಸೋ, ನಿಲ್ಲೋ. ಲೇ ನಿಲ್ಲೋ, ಎಲ್ಲ ಕರ್ಕೊಂಡು ಹೋಗ್ತಿದ್ದೀನಿ ನನ್ನ ಹೆಂಡತಿನ. ಅಮ್ಮರು ನನ್ನ ಕಚ್ಚಿ ಕಚ್ಚಿ ತಿನ್ಬೇಕಂತೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನ ಕಚ್ಕೊಂಡ್ ತಿಂತೀನಿ ಅಂತೆಲ್ಲ ಹೇಳ್ತಿರಲ್ಲ, ಬಾರೆ ನೀನು. ಅಮ್ಮರು ನನ್ನ ಕಟ್ಕೊಂಡ್ ಬಾಳ್ ಕೊಡ್ತಾರಂತೆ. ಬಾಳು ಗೀಳು ಅಂತೆಲ್ಲ ಮಾತ್ರ ಪ್ಲೀಸ್ ಬಿಟ್ಟೋಗ್ಬಿಡಕಣೆ. ನೀನೇ ಒಂಚೂರು ಕೋಆಪರೇಟ್ ಮಾಡು. ಏ ನೀನೇ ಒಂಚೂರು ಕೋಆಪರೇಟ್ ಮಾಡು. ಏನ ಪ್ಲೀಸ್ ಕಣ, ನನ್ನ ಬಿಟ್ಟೋಗ್ಬಿಡ್ಕಣ. ಬನ್ನಿ ಕಣ. ಓಹೋ, ಕನೆಕ್ಷನ್ ಇಲ್ಲ ಇರೋದು. ಅಯ್ಯ ನನ್ನ ಮಗನೇ. ಅಯ್ಯೋ 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 ಅಮ್ಮ ಅಯ್ಯೋ ಸಿಂಕ್ ಮಾಡ್ತೀಯಲ್ವೇ? ಸಿಂಕ್ ಮಾಡಿ ಮಾಡಿ ಸಾಯ್ತೇವೆ. ಹೋಗೆ ಆ ಕಡೆಗೆ ಹೋಗೆ. ಸಾರಿ, ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸು, ನಿಂಗೆ ಟೈಮೇ ಕೊಡಕ್ ಆಗ್ತಲ್ಲ. ಸಾರಿ, ಇದು ತುಂಬಾ ಡಿಸ್ಟರ್ಬೆನ್ಸು, ನಿಮಗೆ ಟೈಮ್ ಕೊಡಕ್ಕೆ ಆಗ್ತಾ ಇಲ್ಲ. ಚಿನ್ನ, ಅಟ್ಲೀಸ್ಟ್ ಹೀಗಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲ. ನನ್ಗೋಸ್ಕರ ಒಂದು ಮುತ್ತು ಕೊಡೆ. ಕೊಡಲ್ಲ ಕಣ. ಏನೋ ಮಾಡ್ಕತ್ಯ ನೀನು. ಕೊಡಲ್ಲ ಕಣ. ಏನೋ ಮಾಡ್ತೀಯ ನೀನು. ಏನು ಆವಾಜ್ ಹಾಕ್ಬಿಡ್ತೀಯಾ? ಏನು ಆವಾಜ್ ಹಾಕ್ಬಿಡ್ತೀಯಾ? ಎದ್ರುಕೊಬಿಡ್ತೀರಾ? ಹೆದರ್ಕೊಬಿಡ್ತೀನಾ? ಬಾ 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 ಬಾ, ಅದೇನ್ ಮಾಡ್ತೀಯ ಬಾ. ಅದೇನ್ ಮಾಡ್ತೀಯ ಮಾಡು. ಏ, ನೀನೇನಾದ್ರೂ ನನ್ ಕೈಗೆ ಸಿಕ್ಕಿದಿದ್ರೆ ಚಾಕು ತಗೊಂಡು ನನ್ನ ಕೈ ಸಿಕ್ಕಿದ್ರೆ ಚಾಕುನ ತಗೊಂಡು ಚುಚ್ಚಿ ಸಾಯಿಸ್ಬಿಡ್ತಿದ್ದೆ, ಆದ್ರೆ ಆ ಕೆಲ್ಸ ನಾನ್ ಮಾಡಲ್ಲ. ಒಬ್ಬ ಸೀರಿಯಲ್ ಆರ್ಟಿಸ್ಟ್ ನ ಮದುವೆ ಆದರೆ ಒಬ್ಬ ಸೀರಿಯಲ್ ಆರ್ಟಿಸ್ಟ್ ನ ಮದ್ವೆ ಆದ್ರೆ ಆ ಗಂಡನ ಪರಿಸ್ಥಿತಿ ಆ ಗಂಡನ ಪರಿಸ್ಥಿತಿ ಯಾರಿಗೂ ಬೇಡ. ಯಾರಿಗೂ ಬೇಡ. ಇಲ್ಲೂ ಪ್ರಾಂಪ್ಟಿಂಗ್ ತಗಂತಿಲ್ಲಮ್ಮ. ಎಲ್ಲೂ ಪ್ರಾಂಪ್ಟಿಂಗ್ ತಗತ್ತಲ್ಲಮ್ಮ. ಇದೇನಾ? ಇದೇನಾ? ಅದಕ್ಕೂ ಇದೇನಾ? ಅದಕ್ಕೂ ಇದೇನಾ? ಅದಕ್ಕೂ ಪ್ರಾಂಪ್ಟಿಂಗ್ ಬೇಕಾ? ಅದಕ್ಕೂ ಪ್ರಾಂಪ್ಟಿಂಗ್ ಬೇಕಾ? ಇಲ್ಲಾಂದ್ರೆ ಆಗಲ್ವಾ? ಇಲ್ಲಾಂದ್ರೆ ಆಗಲ್ವಾ? ಜಜ್ಮೆಂಟ್ ಕೇಳೋಣ. ಜಜ್ಮೆಂಟ್ ಕೇಳೋಣ. ಶ್ರುತಿ ಮೇಡಮ್ ಓಕೆನಾ? ಶ್ರುತಿ ಮೇಡಮ್ ಇರ್ಲಿ. ಬಟ್ ಈಗ ಫಸ್ಟ್ ನಾನು ಆಕ್ಚುಲಿ ಸಾಧು ಸರ್ನ ಕೇಳ್ತೀನಿ. ಯಾಕೆಂದ್ರೆ ಇವತ್ತು ನಿನ್ನ ಮೈ ಮೇಲೆ ಸ್ವಲ್ಪ ಅವಾಗವಾಗ ಸಾಧು ಸರ್ ಬಂದು ಹೋಗ್ತಾ ಇದ್ರು. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ರಾಘವೇಂದ್ರ ಆ ಪ್ರಾಂಪ್ಟ್ನ ಎಷ್ಟು ಚೆನ್ನಾಗಿ ತೊಗೊಂತಾನೆ ನೋಡಿ ಅವನು. ಅಪ್ಪ ಜೊತೆಲಿ ನಾನು ಒಂಚೂರು ಮೈ ಮೇಲೆ ಬರ್ತಾ ಇರ್ತೀನಿ. ಕತ್ಲೆ ತುಂಬಾ 10 ಗಂಟೆ ಮೇಲೆ ಆಗ್ಬಿಟ್ರೆ ಎಲ್ಲರ ಮೈ ಮೇಲೆ ನಾನು ಬರ್ತಾ ಇರ್ತೀನಿ. ಯಾಕೆ
ಬೇಗ ಮುಗಿಸ್ಬೇಕಲ್ಲ ಹಂಗೆ ಏನೋ ಅಂದ್ಬಿಟ್ರೆ ಮುಗಿದೋಯ್ತು. ಯಶ್ ಸಕದ ಮಾಡಿದ್ರು. ಥ್ಯಾಂಕ್ ಯು ಸರ್. ಯಶ್ ಅವರೇ, ಈ ಸ್ಕ್ರಿಪ್ಟ್ ನನಗೆ ಸಂಪೂರ್ಣವಾಗಿ ಅರ್ಥ ಆಗದೆ ಹೋದ್ರೂ ಪ್ಲೇ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸುಧಾ ಮೇಡಮ್, ನಿಮ್ಗೆ ಹೇಗೆ ಅನಿಸ್ತಿದ್ದು? ನಾನು ಕೆಲವು ಸರಿ ಸ್ಕಿಟ್ಗಳನ್ನ ನೋಡುವಾಗ ಕತೆ ಹೇಗಿರುತ್ತೆ ಅಂತ ನೋಡ್ತೀವಿ, ಅಥವಾ ನಮಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನುವಂತ ಕೆಲವು ಕಲಾವಿದರು ಇರ್ತಾರೆ, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ. ಅವ್ರ ಮ್ಯಾನರಿಸಮ್ ಏನು, ಹೊಸದಾಗಿ ಏನೋರು ಪ್ರಯತ್ನ ಪಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತೀವಿ. ಆದರೆ ಕೆಲವು ಸರಿ ಸ್ಕಿಟ್ಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಒಂದ್ಸರಿ ಗೊತ್ತಾಗ್ಬಿಡುತ್ತೆ ಇದು ಕತೆ ನಮ್ಗೇನು ಅರ್ಥ ಆಗ್ತಾ ಇಲ್ಲ, ಕತೆ ಜೊತೆ ನಾವು ಕನೆಕ್ಟ್ ಆಗ್ತಾ ಇಲ್ಲ ಅಂತ. ಆವಾಗ ಏನಾಗ್ಬಿಡುತ್ತೆ, ನಮ್ಗೆ ಇದರಲ್ಲಿ ಯಾರ ಕಲಾವಿದರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೋ ಅವ್ರನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಈ ಸ್ಕಿಟ್ಟಲ್ಲಿ ಆಗಿದ್ದು ಅಷ್ಟೇ. ಈ ಸ್ಕಿಟ್ಟಲ್ಲಿ ನಾವು ಫಾಲೋ ಮಾಡಿದ್ದು ಇಬ್ಬರನ್ನೇ, ಒಂದು ಯಶುನ, ಒಂದು ರಾಘವೇಂದ್ರನ್ನ. ಅದ್ ಬಿಟ್ರೆ ಏನು ಸುಸು ನಿರರ್ಗಳವಾಗಿ ಮಾಡ್ದೆ ಕಣೋ ನೀನು. ಅಯ್ಯಪ್ಪ ಯಾವುದೇ ಕ್ಯಾರೆಕ್ಟರ್ ಕೊಡ್ಲಿಯಪ್ಪ, ನಾನ್ ಮಾಡ್ತೀನಿ, ನನ್ಗೆ ಮಾಡಕ್ ಬರುತ್ತೋ ಇಲ್ವೋ, ಅದು ಕವಿ ಆಗಿರ್ಲಿ, ಅದು ಋಷಿ ಆಗಿರ್ಲಿ, ಅದು ಹುಡುಗಿ ಆಗಿರ್ಲಿ, ಮತ್ತಿನ್ಯಾವುದೇ ಕ್ಯಾರೆಕ್ಟರ್ ಕೊಟ್ರು ಅಯ್ಯಪ್ಪ ನಾನು ಇದನ್ನ ಮಾಡಲ್ಲ ಅಂತ ಹೇಳೋದೆಲ್ಲ. ಬೇಸಿಕಲಿ ಈಸ್ ಅ ವೆರಿ ಸ್ಪೋರ್ಟಿವ್ ಪರ್ಸನ್. ಎಸ್, ಏನ್ ಕೊಟ್ರು ಬೇಡ ಅನ್ನಲ್ಲ, ಎಲ್ಲಾ ಬೇಕು ಅಂತ. ಎಸ್, ಕ್ಯಾರೆಕ್ಟರ್ ನ ಹೇಳ್ತಾರ ನಾನು. ನಾನು ಅದೇ ಹೇಳಿದ್ವಿ, ಯಾವ ಕ್ಯಾರೆಕ್ಟರ್ ಕೊಟ್ರು ಎಲ್ಲರೂ ಬೇಕು ಅನ್ನೋಂತ ಏಕೈಕ, ಎಲ್ಲಾ ತರ ಪಾತ್ರಗಳು ಬೇಕು ಅನ್ನೋ ಅಯ್ಯಪ್ಪನಿಗೆ. ಒಟ್ಟಾರೆ ರಾಘವೇಂದ್ರ ನೋಡಕ್ ತುಂಬಾನೇ ಖುಷಿ ಆಗ್ತಿತ್ತು. ಯಶು, ಇಟ್ ವಾಸ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಒಂದು ಅದ್ಭುತವಾದ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನ ಕೊಟ್ಟಿದ್ದೀರಾ. ಇನ್ನು ಅದ್ಭುತವಾದ ಸ್ಕಿಟ್ ನ ಪ್ರೆಸೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿನ್ನೆ ಮತ್ತು ಇವತ್ತು ನಮ್ಮ ಹುಡುಗಿರೆಲ್ಲ ಹುಡುಗರಾಗಿ, ಹುಡುಗರೆಲ್ಲ ಹುಡುಗಿರಾಗಿ ನಿಮಗೆಲ್ಲ ಭರ್ಜರಿ ಮನರಂಜನೆಯ ಹಬ್ಬದ ಊಟವನ್ನೇ ಹಾಕಿದರೆ, ಮುಂದಿನ ವಾರನೂ ಕೂಡ ಇದೇ ರೀತಿ ಮನರಂಜನೆಯ ಮಹಾ ಪ್ಯಾಕೇಜ್ ತಗೊಂಡು ನಾನು ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದ್ದೀವಿ. ಇಷ್ಟೊತ್ತು ನೀವು ನೋಡ್ತಾ ಇದ್ದಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮುಂದಿನ ವಾರ ನಾನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳಿ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಲವ್ ಯು ಆಲ್. ಥ್ಯಾಂಕ್ ಯು.